ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನೆ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಕಲಘಟಗಿ ಮತಕ್ಷೇತ್ರದ ಜನರು ನನಗೆ ರಾಜಕೀಯ ಮರುಜೀವನ ಕೊಟ್ಟಿರ್ತಕ್ಕಂಥವ್ರು. ನಾನು ಕಲಘಟಗಿಯಲ್ಲಿ ಇರ್ತೀನಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲೇ ಕಲಘಟಗಿಯಿಂದನೇ ಸ್ಪರ್ಧೆ ಮಾಡ್ತೀನಿ ಅಂತ ಈ ಸಂದರ್ಭ ಕೂಡ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಸೊ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮಸ್ಕಾರ. ನೋಡಿ ಸ್ನೇಹಿತರೆ, ನಿನ್ನೆ ಕ್ಲಾಸ್ದಲ್ಲಿ ನಾವು ಇಂಡಿಯನ್ ಜಾಗ್ರಫಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈ ಇಂಡಿಯನ್ ಜಾಗ್ರಫಿದಲ್ಲಿ ನಾವು ಏನು ಡಿಸ್ಕಷನ್ ಮಾಡಿದ್ದೇವೆ ಅಂದ್ರೆ ಈ ಜಲ ಸಾರಿಗೆ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಯಾವ ಸಾರಿಗೆ? ಜಲ ಸಾರಿಗೆ, ಹೌದಾ? ಈ ಜಲ ಸಾರಿಗೆ ಏನಿದೆಯಲ್ಲ ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೇವೆ ಸ್ನೇಹಿತರೆ. ಈ ಜಲ ಸಾರಿಗೆ ಒಳಗ ಯಾವ ಸಾರಿಗೆ ನೋಡ್ತಾ ಇದ್ದೇವೆ ಅಂದ್ರ ಸಾಗರಿಕ ಸಾರಿಗೆ ನಾವು ನೋಡ್ತಾ ಇದ್ದೇವೆ. ಯಾವುದು? ಸಾಗರಿಕ, ಹೌದಾ? ಈ ಸಾಗರಿಕ ಸಾರಿಗೆ ಒಳಗೆ ನಾವು ಯಾವ ಸಾಗರ ಬಹಳಷ್ಟು ಬಿಜಿಎಸ್ಟ್ ಇದೆ ಸಾಗರಿಕ ಸಾರಿಗೆ ಒಳಗಂತ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದೆ ಸ್ನೇಹಿತರೆ. ಏನ್ ಹೇಳಿದೆ ಅಂದ್ರೆ, ನಾನು ನಿನ್ನೆ ನಿಮಗೆ ಕ್ಲಾಸ್ದಲ್ಲಿ ಉತ್ತರ ಅಟ್ಲಾಂಟಿಕ್, ಹೌದಾ? ಉತ್ತರ ಅಟ್ಲಾಂಟಿಕ್ ಮಹಾಸಾಗರವು ಉತ್ತರ ಅಟ್ಲಾಂಟಿಕ್, ಯಾವ ಅಟ್ಲಾಂಟಿಕ್? ಉತ್ತರ ಅಟ್ಲಾಂಟಿಕ್ ಮಹಾಸಾಗರವು ಒಳನಾಡಿನ ಜಲ ಸಾರಿಗೆ ಒಳಗೆ ಇದು ಏನಾಗಿದೆ ಅಂದ್ರ ಅತ್ಯಂತ ಬಿಜಿಎಸ್ಟ್ ಆಗಿದೆ ಅಂತ ನಾವು ಹೇಳಿದ್ದೇವೆ. ಯಾವುದು? ಉತ್ತರ ಅಟ್ಲಾಂಟಿಕ್ ಮಹಾಸಾಗರ ಸ್ನೇಹಿತರೆ. ಅದರಲ್ಲಿ ನಾನು ನಿಮಗೆ ಈ ಸುಯೇಜ್ ಕಾಲುವೆ, ಯಾವ ಕಾಲುವೆ? ಸುಯೇಜ್ ಕಾಲುವೆ ಬಗ್ಗೆ ಹೇಳಿದೆ. ಸುಯೇಜ್ ಕಾಲುವೆ, ಹೌದಾ? ಅದು ಆದ ನಂತರ ಪನಾಮಾ ಕಾಲುವೆ ಹೇಳಿದೆ. ಪನಾಮಾ ಕಾಲುವೆ ಇವುಗಳ ಮುಖಾಂತರ ನಡೆಯುವಂತ ಸಾರಿಗೆ ಹೇಳಿದೆ. ಯಾಕಂದ್ರ ಇವುಗಳು ನಮಗೆ ಇಂಪಾರ್ಟೆಂಟ್ ಆಗ್ತವೆ ಸ್ನೇಹಿತರೆ. ಎಲ್ಲಿ ಪನಾಮಾ ಕಾಲುವೆ ಇತ್ತು, ಎಲ್ಲಿ ಸುಯೇಜ್ ಕಾಲುವೆ ಇತ್ತು, ಇವುಗಳು ನಿಮಗೆ ಗೊತ್ತಾಗಿದೆ. ಸೊ ಹಾಗಾದ್ರೆ ಈಗ ನಾವು ಮತ್ತೆ ಮುಂದೆ ಸ್ಟಡಿ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಮುಂದೆ ಮತ್ತೆ ಯಾವ ಮಹಾಸಾಗರ ಈ ಒಳನಾಡಿನ ಜಲ ಸಾರಿಗೆ ಒಳಗೆ ಬಿಜಿಎಸ್ಟ್ ಇದೆ ಅಂತ ನಾವು ಹುಡುಕಾಡಿದ್ದೇವೆ ಅಂದ್ರ ಸೊ ನಂಬರ್ 1 ನಮಗೆ ಉತ್ತರ ಅಟ್ಲಾಂಟಿಕ್ ಮಹಾಸಾಗರ ಆಗಿತ್ತು, ಉತ್ತರ ಅಟ್ಲಾಂಟಿಕ್. ಈಗ ನಂಬರ್ 2 ನಮಗೆ ಏನಾಗತ್ತೆ ಅಂದ್ರ ಪೆಸಿಫಿಕ್ ಮಹಾಸಾಗರ. ಯಾವುದು? ಪೆಸಿಫಿಕ್ ಮಹಾಸಾಗರ. ನಂಬರ್ 2 ಯಾವ್ದಿದೆ ಅಂದ್ರೆ ನಮಗೆ ಈ ಪೆಸಿಫಿಕ್ ಮಹಾಸಾಗರ. ಪೆಸಿಫಿಕ್, ಹೌದಾ? ಈ ಪೆಸಿಫಿಕ್ ಮಹಾಸಾಗರ ಇದನ್ನು ಕೂಡ ನಮಗೆ ಏನಾಗಿದೆ ಅಂದ್ರೆ ಸ್ನೇಹಿತರೆ, ಇದನ್ನು ಬಿಜಿಎಸ್ಟ್ ಆಗಿದೆ. ಈಗ ಪೆಸಿಫಿಕ್ ಮಹಾಸಾಗರ ನಮಗೆ ಎಲ್ಲಿ ಕಂಡು ಬರುತ್ತೆ? ಇದು ಪೆಸಿಫಿಕ್ ಮಹಾಸಾಗರ ಇದು ನಮಗೆ ಉತ್ತರ ಅಮೆರಿಕಾ ಇದೆ, ಹೌದಾ? ಇದು ಉತ್ತರ ಅಮೆರಿಕಾ, ಇದು ದಕ್ಷಿಣ ಅಮೆರಿಕಾ, ಹೌದಾ? ಇಲ್ಲಿದಿಂದ ನಮಗೆ ನೆಕ್ಸ್ಟ್ ನಾವು ನೋಡಿದಾಗ ಸ್ನೇಹಿತರೆ, ಈ ಭಾಗದಲ್ಲಿ ನಮಗೆ ಆಫ್ರಿಕಾ ಖಂಡ ಇದೆ ತಿಳ್ಕೊಳ್ಳಿ. ಯಾವ ಖಂಡ? ಆಫ್ರಿಕಾ ಖಂಡ. ನೆಕ್ಸ್ಟ್ ಇಲ್ಲಿದಿಂದ ನಮಗೆ ಸೊ ಭಾರತ ದೇಶ, ಆಮೇಲೆ ಈ ಭಾಗದಿಂದ ನಮಗೆ ಏಷ್ಯಾ. ಯಾವ್ದಿದೆ? ಏಷ್ಯಾ, ಹೌದಾ? ಇದು ನಮಗೆ ಏಷ್ಯಾ ಇದೆ, ಏಷ್ಯಾ, ಹೌದಾ? ಇಲ್ಲಿ ನಮಗೆ ಇದು ಉತ್ತರ ಅಮೆರಿಕಾ. ಯಾವ ಅಮೆರಿಕಾ? ಉತ್ತರ ಅಮೆರಿಕಾ. ಇದು ನಮಗೆ ದಕ್ಷಿಣ ಅಮೆರಿಕಾ ಸ್ನೇಹಿತರೆ. ಇದು ಆಫ್ರಿಕಾ ಖಂಡ. ಈ ಭಾಗದಲ್ಲಿ ನಮಗೆ ಆಸ್ಟ್ರೇಲಿಯಾ ಕಂಡು ಬರುತ್ತೆ. ಯಾವುದು? ಆಸ್ಟ್ರೇಲಿಯಾ, ಹೌದಾ? ಈಗ ಈ ಭಾಗದಲ್ಲಿ ನಮಗೆ ಏನಿದೆ ಅಂದ್ರ ಇದು ಪೆಸಿಫಿಕ್ ಮಹಾಸಾಗರ, ಹೌದಾ? ಯಾವ ಮಹಾಸಾಗರ ಏನಿದೆ ನಮಗೆ ಇಲ್ಲಿ? ಈ ಭಾಗದಲ್ಲಿ ನಮಗೆ ಪೆಸಿಫಿಕ್ ಮಹಾಸಾಗರ ಕಂಡು ಬರುತ್ತೆ. ಈ ಭಾಗದಲ್ಲಿ ಯಾವುದು? ಪೆಸಿಫಿಕ್ ಓಷನ್, ಹೌದಾ? ಪೆಸಿಫಿಕ್ ಓಷನ್, ಪೆಸಿಫಿಕ್ ಮಹಾಸಾಗರ
ಜಗತ್ತಿನ ಅತ್ಯಂತ ದೊಡ್ಡ ಮಹಾಸಾಗರ, ಅತ್ಯಂತ ವಿಶಾಲವಾದಂತ ಮಹಾಸಾಗರ, ಅತ್ಯಂತ ಆಳವಾದಂತ ಮಹಾಸಾಗರ ಸ್ನೇಹಿತರೆ ಯಾವುದು? ಪೆಸಿಫಿಕ್ ಮಹಾಸಾಗರ. ಹಾಗಾದ್ರೆ ಈ ಪೆಸಿಫಿಕ್ ಮಹಾಸಾಗರ ಜಗತ್ತಿನ ಅತ್ಯಂತ ದೊಡ್ಡ ಮಹಾಸಾಗರ, ಜಗತ್ತಿನ ಅತ್ಯಂತ ಆಳವಾದಂತ ಮಹಾಸಾಗರ, ಹಾಗೂ ಇದು ಅತ್ಯಂತ ವಿಶಾಲವಾದಂತ ಮಹಾಸಾಗರ ಪೆಸಿಫಿಕ್ ಮಹಾಸಾಗರ. ಈ ಪೆಸಿಫಿಕ್ ಮಹಾಸಾಗರ ಏನಿದೆಲ್ಲ ಸ್ನೇಹಿತರೆ, ಇದು ಏಷ್ಯಾ ಮತ್ತು ಉತ್ತರ ಅಮೆರಿಕ ಹಾಗೂ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಅಮೆರಿಕ ಖಂಡದ ನಡುವೆ ಕಂಡು ಬರುತ್ತದೆ. ಸರ್ ದಿನ ಬೇರೆ ರೀತಿಯಲ್ಲಿ ಮ್ಯಾಪ್ ತೆಗಿತಿದ್ರಿ, ಇವತ್ತು ಹಿಂಗ್ಯಾಕ್ ಮ್ಯಾಪ್ ತೆಗ್ದಿರಿ ಅಂತ ಹೇಳ್ತೀರೇನು? ಇದು ರೌಂಡ್ ಮ್ಯಾಪ್, ನಮ್ಮ ಭೂಮಿಯ ಮೇಲೆ ಇದೇ ರೀತಿ ಇರುತ್ತೆ ಸ್ನೇಹಿತರೆ, ಹೌದಾ? ಸೊ ಅದು ಏನಿತ್ತಲ್ಲ, ದಿನ ಏನ್ ಮ್ಯಾಪ್ ತಗೋತೀವಲ್ಲ ನಾವು ತೆಗಿತೀವಲ್ಲ, ಅದು ಫ್ಲಾಟ್ ಮ್ಯಾಪ್, ಹೌದಾ? ಈಗ ನಾನು ದಿನಾಲು ನಿಮಗೆ ಯಾವ ರೀತಿ ಮ್ಯಾಪ್ ತೆಗೆದು ತೋರಿಸ್ತಿದ್ದೆ ಅಂದ್ರ ಇಲ್ಲಿ ನೋಡಿ, ಈ ರೀತಿ ಮ್ಯಾಪ್ ನಾನು ತೆಗೆದು ತೋರಿಸ್ತಿದ್ದೆ. ಯಾವ ರೀತಿ ಅಂದ್ರ ಈ ಭಾಗದಲ್ಲಿ ಇದು ಉತ್ತರ ಅಮೆರಿಕ, ಈ ರೀತಿ ನಾನು ನಿಮಗೆ ಮ್ಯಾಪ್ ಡ್ರಾ ಮಾಡಿ ತೋರಿಸ್ತಿದ್ದೆ ಸ್ನೇಹಿತರೆ. ದಕ್ಷಿಣ ಅಮೆರಿಕ, ಈ ಭಾಗದಲ್ಲಿ ಆಫ್ರಿಕಾ ಖಂಡ, ಹೌದಾ? ಅದು ಆದ ನಂತರ ಇಲ್ಲಿ ಭಾರತ, ನೆಕ್ಸ್ಟ್ ಈ ಭಾಗದಲ್ಲಿ ನಮಗೆ ಯುರೋಪ್ ಮತ್ತು ಏಷ್ಯಾ, ಈ ಭಾಗದಲ್ಲಿ ಆಸ್ಟ್ರೇಲಿಯಾ ಅಂತ ಈ ರೀತಿ ಮ್ಯಾಪ್ ತೆಗೆದು ತೋರಿಸ್ತಿದೆ. ಈಗ ನಾನು ಏನ್ ಮಾಡಿದೀನಿ, ಈ ಭಾಗ ಇದನ್ನು ಇಲ್ಲಿ ತಂದಿಟ್ಟಿದ್ದೀನಿ ಈ ಕಡೆಗೆ. ಯಾಕೆ ಇದನ್ನು ಇಲ್ಲಿ ತಂದಿಟ್ಟಿದ್ದೀನಿ ಅಂದ್ರ ನಾವು ರೌಂಡ್ ಮಾಡಿದಾಗ ಇದನ್ನ ಇದು ಹಿಂಗೆ ಮ್ಯಾಪ್ ಇದೆಯಲ್ಲ, ಇದು ಇದನ್ನ ನಾವು ಹಿಂಗ್ ರೌಂಡ್ ಮಾಡಿದಾಗ ಈ ಪೊಸಿಷನ್ ಆ ಪೊಸಿಷನ್ ಎರಡು ಬರ್ತಾವೆ. ಸೊ ನೋಡಿ ಸ್ನೇಹಿತರೆ, ಇದನ್ನ ಈ ಭಾಗ ಮತ್ತು ಈ ಭಾಗ ಇವೆರಡನ್ನು ಈಗ ಹಿಂಗಿದೆ, ಇದನ್ನ ಹಿಂಗ್ ಕುಡಿಸಿದಾಗ ಅಥವಾ ನಾವು ಹಿಂಗ್ ಕುಡಿಸಿದಾಗ, ಹಿಂಗಿರುವಂತದನ್ನು ಹಿಂಗ್ ಕುಡಿಸಿದಾಗ ಏನಾಗತ್ತೆ, ಎರಡು ಕೂಡ್ತಾವೆ, ರೌಂಡ್ ದಲ್ಲಿ ಬರ್ತಾವೆ. ಹಾಗಾಗಿ ಇದಕ್ಕೆ ನಾವು ಏನ್ ಮಾಡಿದ್ದೇವೆ ಅಂದ್ರೆ, ಈ ಭಾಗದಲ್ಲಿ ಪೆಸಿಫಿಕ್ ಮಹಾಸಾಗರ ತೋರಿಸಿದೆ ನಾನು ನಿಮಗೆ. ಈ ಭಾಗದಲ್ಲಿ ಪೆಸಿಫಿಕ್ ಮಹಾಸಾಗರ ಐತೆ, ಈ ಭಾಗದಲ್ಲಿ ಪೆಸಿಫಿಕ್ ಮಹಾಸಾಗರ ನಾವು ನೋಡಿದ್ದೇವೆ. ಸೊ ಇದೇ ರೀತಿ ಇದನ್ನ ರೌಂಡ್ ಮಾಡಿ ನಾವು ಏನ್ ಮಾಡಿದ್ದೇವೆ ಅಂದ್ರೆ ಸ್ನೇಹಿತರೆ, ಈ ರೀತಿ ಮಾಡಿದ್ದೇವೆ, ಹೌದಾ? ಹಾಗಾಗಿ ಈಗ ಪೆಸಿಫಿಕ್ ಮಹಾಸಾಗರ ಒಳನಾಡಿನ ಈಗ ನೋಡಿ, ಒಳನಾಡಿನ ಅನ್ಬಾರ್ದು ನಾವು, ಇದನ್ನ ಏನ್ ಅನ್ಬೇಕಂದ್ರ ಸಾಗರಿಕ ಸಾರಿಗೆ ಒಳಗೆ. ಪೆಸಿಫಿಕ್ ಮಹಾಸಾಗರ ಸಾಗರಿಕ ಸಾರಿಗೆ ಒಳಗೆ ಎರಡನೆಯ ಅತಿ ಹೆಚ್ಚು, ಸೊ ಸಾಗರಗಳಲ್ಲಿ, ಈ ಸಾಗರದಲ್ಲಿ ಎರಡನೆಯ ಅತಿ ಹೆಚ್ಚು ಹಡಗುಗಳು ಓಡಾಡುವಂತ ಮಹಾಸಾಗರ ಇದು ಯಾವುದು? ಈ ಪೆಸಿಫಿಕ್ ಮಹಾಸಾಗರ. ಹಾಗಾದ್ರೆ ಈ ಪೆಸಿಫಿಕ್ ಮಹಾಸಾಗರದಲ್ಲಿ ಸೊ ನಾವು ಹೇಳ್ಬಹುದು, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನೀವು ಇಲ್ಲಿ ಭಾರತ ಇದೆ, ಹೌದಾ? ಈ ಭಾರತದ ಈ ಚೆನ್ನೈ ಬಂದರದಿಂದ, ಯಾವುದು? ಈ ಚೆನ್ನೈದಿಂದ ನಾವು ಈ ಕಡೆಗೆ ದಕ್ಷಿಣ ಅಮೆರಿಕಾಗೂ ಹೋಗ್ಬಹುದು, ಆಮೇಲೆ ಈ ಕಡೆಗೆ ಉತ್ತರ ಅಮೆರಿಕ ಕಡೆಗೂ ನಾವು ಹೋಗ್ಬಹುದು ಸ್ನೇಹಿತರೆ. ಸೊ ಈ ರೀತಿ ಇಲ್ಲಿ ಏನಂದ್ರೆ ಭಾರತದಿಂದ ಎರಡೂ ಖಂಡಗಳಿಗೆ ಹೋಗ್ಲಿಕ್ಕೆ ಅನುಕೂಲ ಆಗತ್ತೆ. ಹಾಗಾಗಿ ಇದು ಪೆಸಿಫಿಕ್ ಮಹಾಸಾಗರ ಏನಾಗಿದೆಯಲ್ಲ, ಇದು ಎರಡನೆಯ ಅತಿ ಬಿಜಿಯಸ್ಟ್, ಎರಡನೆಯ ಮಹಾಸಾಗರ. ಇದು ಏನಂದ್ರೆ ಎರಡನೇ ಮಹಾಸಾಗರ ಎದ್ರ ಒಳಗಂದ್ರ ಒಳನಾಡಿನ ಅಥವಾ ಒಳನಾಡಿನ ಅನ್ಬಾರ್ದು, ಏನು ಸಾಗರಿಕ, ಯಾವುದು? ಸಾಗರಿಕ ಜಲಸಾರಿಗೆ ಒಳಗೆ ಎರಡನೆಯದು ಏನಾಗಿದೆ ಅಂದ್ರ ಬಿಜಿಯಸ್ಟ್ ಆಗಿದೆ, ಯಾವುದು? ಪೆಸಿಫಿಕ್ ಮಹಾಸಾಗರ. ನಾವ್ ಎಲ್ಲಿಂದ ಹೋಗ್ಬೋದು? ಚೆನ್ನೈಯಿಂದ ಇಲ್ಲಿ ಉತ್ತರ ಅಮೆರಿಕ ಕಡೆ ಹೋಗ್ಬಹುದು ಅಥವಾ ದಕ್ಷಿಣ ಅಮೆರಿಕ ಕಡೆಗೂ ನಾವು ಹೋಗಬಹುದು ಸ್ನೇಹಿತರೆ. ಸೊ ಈಗ ಈ ಎರಡು ಮಹಾಸಾಗರಗಳು ಬಹಳಷ್ಟು ಏನಂದ್ರ ಬಿಜಿಎಸ್ ಇದಾವೆ. ಥರ್ಡ್ ಯಾವ್ದಿದೆ ಅಂದ್ರ ಇಂಡಿಯನ್ ಓಷನ್, ಈ ಭಾಗದಲ್ಲಿ ಇರುವಂತ ಇಂಡಿಯನ್ ಓಷನ್, ಯಾವುದು? ಇಂಡಿಯನ್ ಓಷನ್. ಮೂರನೇದು ಹಿಂದೂ ಮಹಾಸಾಗರ. ಯಾವ ಮಹಾಸಾಗರ? ಹಿಂದೂ ಮಹಾಸಾಗರ, ಹೌದಾ? ಮೂರನೇದು ಯಾವ್ದಿದೆ ಅಂದ್ರ ಹಿಂದೂ ಮಹಾಸಾಗರ ಬಿಜಿಎಸ್ಟ್ ಇದೆ. ಅದಕ್ಕೆ ನೀವು ಇದನ್ನು ಕೂಡ ನೆನ್ಪಿಟ್ಕೋಬೇಕು, ಯಾವುದು? ಹಿಂದೂ ಮಹಾಸಾಗರ. ನೆಕ್ಸ್ಟ್ ಮತ್ತೆ ಹಿಂದೂ ಮಹಾಸಾಗರ ಮೂರನೇದು ಆದ ನಂತರ ಸ್ನೇಹಿತರೆ, ಈ ಮ್ಯಾಪ್ ದಲ್ಲಿ ನೋಡಿ, ಇಲ್ಲಿ ನಾವು ನೋಡಿದಾಗ ನೆಕ್ಸ್ಟ್ ನಮಗೆ ಇಲ್ಲಿ ಒಂದು ಸಮುದ್ರದ ಒಳಗೆ, ಈಗ ಮಹಾಸಾಗರ ಒಳಗೆ ನಾವು ನೋಡಿದ್ದೇವೆ, ನೆಕ್ಸ್ಟ್ ಒಂದು ಸಮುದ್ರದ ಒಳಗೆ ಒಂದು ಸಾರಿಗೆ ನಡೆಯುತ್ತೆ, ಒಂದು ಸಮುದ್ರ. ಸೊ ಯಾವ ಸಮುದ್ರ ಅಂದ್ರ ಇಲ್ಲಿ ನಮಗೆ ಒಂದು ಸಮುದ್ರ ಕಂಡು ಬರುತ್ತೆ ಈ ಭಾಗದಲ್ಲಿ. ಈಗ ನಾವು ಇಲ್ಲಿ ಉತ್ತರ ಅಟ್ಲಾಂಟಿಕ್ ಮಹಾಸಾಗರ ಏನ್ ಬರುತ್ತಿಲ್ಲ ಸ್ನೇಹಿತರೆ, ಈ ಭಾಗದ ಕಡೆಗೆ ನಮಗೆ ಉತ್ತರ ಸಮುದ್ರ ಅಂತ ಬರುತ್ತೆ, ನಾರ್ತ್ ಸಿ. ಈ ಭಾಗದಲ್ಲಿ ಇಲ್ಲೆಲ್ಲ ನಮಗೆ ಬ್ರಿಟನ್ ಇದೆ, ಏನಿದೆ? ಬ್ರಿಟನ್, ಹೌದಾ? ಈ ಬ್ರಿಟನ್ ಕಡೆಗೆ ನಮಗೆ ಇಲ್ಲಿ ಉತ್ತರ, ಯಾವುದು? ಉತ್ತರ ಸಮುದ್ರ. ಯಾವ ಸಮುದ್ರ? ಉತ್ತರ ಸಮುದ್ರ. ಈಗ ಈ ಭಾಗದ ಕಡೆಗೆ, ಈ ಬ್ರಿಟನ್ ಕಡೆಗೆ ನಮಗೆ ಬ್ರಿಟನ್ ಕಡೆಗೆ ಉತ್ತರ ಸಮುದ್ರ ಇದೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ನಮಗೆ ಏನಂದ್ರ
ಇಲ್ಲಿ ನಾರ್ವೆ ಕಡೆಗೆ, ಈ ನಾರ್ವೆ ಅನ್ನುವಂತ ಒಂದು ದೇಶ ಇದೆ. ಯಾವುದು? ನಾರ್ವೆ. ಹೌದಾ? ನಾರ್ವೆ ಅನ್ನುವಂತ ದೇಶ ಈ ಕಡೆಗೆ ನಮಗೆ. ಈ ಬ್ರಿಟನ್ ಕಡೆಗೆ ಉತ್ತರ ಸಮುದ್ರ ಇದೆ, ಈ ಕಡೆಗೆ ನಾರ್ವೆ ಕಡೆಗೆ ನಮಗೆ ಏನಿದೆ ಅಂದ್ರ ಸೊ ಒಂದು ಸಮುದ್ರ ಇದೆ ಈ ಕಡೆಗೆ, ಬಾಲ್ಟಿಕ್. ಈ ಭಾಗದಲ್ಲಿ ಬಾಲ್ಟಿಕ್. ಯಾವುದು? ಬಾಲ್ಟಿಕ್ ಅನ್ನುವಂತ ಸಮುದ್ರ ಕಂಡು ಬರುತ್ತೆ ಸ್ನೇಹಿತರೆ. ಯಾವುದು? ಬಾಲ್ಟಿಕ್. ಈಗ ಇಲ್ಲಿ ನಮಗೆ ಉತ್ತರ ಸಮುದ್ರ, ಈ ಕಡೆಗೆ ಬಾಲ್ಟಿಕ್ ಸಮುದ್ರ. ಇಲ್ಲಿ ನಮಗೆ ಈ ಬಾಲ್ಟಿಕ್ ಸಮುದ್ರ ಮತ್ತು ಉತ್ತರ ಸಮುದ್ರ ಇವೆರಡನ್ನು ಜೋಡಿಸುವಂತ ಒಂದು ಕಾಲುವೆ ಇದೆ. ಇಲ್ಲಿ ಇವೆರಡನ್ನು ಜೋಡಿಸುವಂತ ಒಂದು ಕಾಲುವೆ ಇದೆ ಸ್ನೇಹಿತರೆ. ಇಲ್ಲಿ ಯಾವ್ಯಾವುದು? ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರವನ್ನು ಜೋಡಿಸುವಂತ ಕಾಲುವೆ. ಆ ಕಾಲುವೆಗೆ ನಾವು ಏನಂತ ಕರಿತೇವೆ ಅಂದ್ರ ಕೀಲ್ ಕಾಲುವೆ. ಯಾವುದು? ಕೀಲ್ ಕಾಲುವೆ ಅಂತ ಕರಿತೇವೆ. ಯಾವ ಕಾಲುವೆ? ಕೀಲ್ ಕಾಲುವೆ. ಹೌದಾ? ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರವನ್ನು ಜೋಡಿಸುವಂತ ಕಾಲುವೆ. ನಿಮ್ಮ ಕ್ವಶನ್ಸ್ ಕೇಳಿದಾಗ ನೀವು ಇಷ್ಟೇ, ಅದು ಎಲ್ಲಿ? ಸುಡುಗಾಡದಲ್ಲಿ ಇರ್ಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀವು ಎಷ್ಟು ತಲೆ ಕೆಡಿಸ್ಕೋಬೇಕಂದ್ರ ಸ್ನೇಹಿತರೆ, ಈಗ ಕೀಲ್ ಕಾಲುವೆ. ಯಾವ ಕಾಲುವೆ? ಈ ಕೀಲ್ ಅನ್ನುವಂತ ಕಾಲುವೆ. ಯಾವ ಕಾಲುವೆ? ಕೀಲ್. ಈಗ ಇದು ನಮಗೆ ಕೀಲ್ ಕಾಲುವೆ ಇದೆ ತಿಳ್ಕೊಳ್ಳಿ. ಯಾವುದು? ಕೀಲ್. ಈ ಕೀಲ್ ಕಾಲುವೆ ಎದರ ನಡುವೆ ಇದೆ ಅಂತ ಕೇಳ್ಬಿಡ್ತಾರೆ. ಕೀಲ್ ಕಾಲುವೆ, ಈ ಕೀಲು ಕಾಲುವೆ ಏನಿದೆಯಲ್ಲ, ಕೀಲ್ ಅನ್ನುವಂತ ಕಾಲುವೆ ಎದರ ನಡುವೆ ಇದೆ ಅಂದ್ರ ನಾವು ಅಲ್ಲಿ ಆನ್ಸರ್ ಮಾಡ್ಬೇಕಾಗತ್ತೆ ಉತ್ತರ ಸಮುದ್ರ ಮತ್ತು ನೋಡಿ ಉತ್ತರ ಸಮುದ್ರ. ಹೌದಾ? ಉತ್ತರ ಸಮುದ್ರ. ನೆಕ್ಸ್ಟ್ ನಾವು ಏನ್ ಹೇಳ್ಬೇಕಾಗತ್ತೆ ಅಂದ್ರೆ ಸ್ನೇಹಿತರೆ, ಉತ್ತರ ಸಮುದ್ರ ಆದ ನಂತರ ನೆಕ್ಸ್ಟ್ ಬಾಲ್ಟಿಕ್ ಸಮುದ್ರ. ಯಾವುದು? ಬಾಲ್ಟಿಕ್. ಹೌದಾ? ಬಾಲ್ಟಿಕ್ ಸಮುದ್ರ ಅಂತ ಕರಿತೇವೆ. ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರ. ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರದ ನಡುವೆ ನಮಗೆ ಏನಿದೆ ಅಂದ್ರ ಈ ಕೀಲ್ ಕಾಲುವೆ ಅನ್ನುವಂಥದ್ದು ಕಂಡು ಬರುತ್ತೆ. ಯಾವ ಕಾಲುವೆ ಕಂಡು ಬರುತ್ತೆ? ಕೀಲ್ ಕಾಲುವೆ ಅನ್ನುವಂಥದ್ದು ಕಂಡು ಬರುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರ ನೆನ್ಪಿಟ್ಕೋಬೇಕಾಗಿದೆ. ಇದು ನೆನ್ಪಿಟ್ಕೊಳ್ಳಿ. ಸೊ ಈಗ ಇವೆಲ್ಲ ಈಗ ನೋಡಿ, ನಿನ್ನೆ ನಾನು ಕೆಲವೊಂದು ಕಾಲುವೆಗಳನ್ನು ಹೇಳಿದೆ. ಆಮೇಲೆ ಸೊ ನಿನ್ನೆ ಹೇಳಿರುವಂತ ಕೆಲವೊಂದು ಕಾಲುವೆ ಯಾವ್ದು ಹೇಳಿದೆ ಅಂದ್ರೆ ನಾನು ಈ ಸುಯೇಜ್ ಕಾಲುವೆ ಅಂತ ಹೇಳಿದೆ. ಯಾವುದು? ಸುಯೇಜ್ ಕಾಲುವೆ. ಇದು ಏನೇನು ಕನೆಕ್ಟಿವಿಟಿ ಮಾಡುತ್ತೆ ಅಂತ ನಾನು ಹೇಳ್ಕೊಟ್ಟೆ ನಿಮಗೆ. ಏನೇನು ಕನೆಕ್ಟಿವಿಟಿ ಮಾಡುತ್ತೆ ಇದು ನಮಗೆ ಮೆಡಿಟೇರಿಯನ್. ಹೌದಾ? ಮೆಡಿಟೇರಿಯನ್ ಸಮುದ್ರ ಆಗಿರ್ಬೋದು. ಯಾವ ಸಮುದ್ರ ಸ್ನೇಹಿತರೆ? ಮೆಡಿಟೇರಿಯನ್ ಸಮುದ್ರ. ಯಾವ ಸಮುದ್ರ? ಮೆಡಿಟೇರಿಯನ್. ಹಾಗೂ ಈ ಕಡೆಗೆ ನಮಗೆ ಇಲ್ಲಿ ಮೆಡಿಟೇರಿಯನ್ ಇದೆ ಅಂದ್ರ ಈ ಕಡೆಗೆ ರೆಡ್ ಸಿ. ಯಾವುದು? ರೆಡ್ ಸಿ. ಹೌದಾ? ಒಂದು ಮೆಡಿಟೇರಿಯನ್, ಇನ್ನೊಂದು ಯಾವುದು? ರೆಡ್ ಸಿ. ಈ ಸುಯೇಜ್ ಕಾಲುವೆ. ನೆಕ್ಸ್ಟ್ ಇಲ್ಲಿದಿಂದ ನಾವು ಪನಾಮಾ ಕಾಲುವೆ ಅಂತ ನೋಡಿದ್ದೇವೆ. ಯಾವುದು? ಪನಾಮಾ ಕಾಲುವೆ. ಇದು ಏನ್ ಡಿವೈಡ್ ಮಾಡುತ್ತೆ ನಮಗೆ? ಪನಾಮಾ ಕಾಲುವೆ. ಸೊ ಈ ಪನಾಮಾ ಕಾಲುವೆ ನಮಗೆ ಮೊದಲ ಎದರ ನಡುವೆ ಕಂಡು ಬರುತ್ತೆ ನೋಡಿ ಒಂದ್ ಸ್ವಲ್ಪ. ಈ ಪನಾಮಾ ಕಾಲುವೆ ಸ್ನೇಹಿತರೆ, ಇದು ನಮಗೆ ಸೊ ಈ ಪೆಸಿಫಿಕ್ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಮಹಾಸಾಗರವನ್ನು ಕೂಡಿಸುತ್ತದೆ. ಯಾವುದು? ಅಟ್ಲಾಂಟಿಕ್ ಮಹಾಸಾಗರವನ್ನು ಕೂಡಿಸುತ್ತದೆ. ಯಾವ ಎರಡು ಖಂಡಗಳನ್ನು ಇದು ಬೇರ್ಪಡಿಸುತ್ತೆ? ಇದು ಪನಾಮಾ ಕಾಲುವೆ. ಈ ಪನಾಮಾ ಕಾಲುವೆ ಯಾವ ಎರಡು ಖಂಡಗಳನ್ನು ಬೇರ್ಪಡಿಸುತ್ತದೆ ಅಂದ್ರೆ ಸ್ನೇಹಿತರೆ, ಇದನ್ನ ನಾವು ಇಲ್ಲಿ ಡಿಸ್ಕಷನ್ ಮಾಡಿದಾಗ ಇದು ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ. ಹೌದಾ? ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ. ಯಾವ ಅಮೆರಿಕ? ದಕ್ಷಿಣ ಅಮೆರಿಕ. ಹೌದಾ? ಈ ರೀತಿ ಇತ್ತು. ಹಾಗಾಗಿ ಈಗ ನಿಮಗೆ ನಾನು ಈಗ ನೀವು ಎಷ್ಟೇ ನೆನ್ಪಿಟ್ಕೋರಿ, ಸಾಗರಿಕ ಜಲಸಾರಿಗೆ ಬಂದಾಗ ನಿಮ್ ತಲೆ ಒಳಗೆ ಏನಿರ್ಬೇಕಂದ್ರ, ಸಾಗರಿಕ ಜಲಸಾರಿಗೆ ಬಂದಾಗ ಸ್ನೇಹಿತರೆ ಅವಾಗ ಅಟ್ಲಾಂಟಿಕ್ ಮಹಾಸಾಗರ. ಯಾವ ಅಟ್ಲಾಂಟಿಕ್ ಮಹಾಸಾಗರ? ಉತ್ತರ ಅಟ್ಲಾಂಟಿಕ್ ಮಹಾಸಾಗರ ಅತ್ಯಂತ ಬಿಜಿಯೆಸ್ಟ್ ನಂಬರ್ 1 ನಿಮ್ ತಲೆ ಒಳಗೆ ಇಷ್ಟೇ ನೆನ್ಪಿಟ್ಕೋರಿ. ಅತ್ಯಂತ ಬಿಜಿಯೆಸ್ಟ್ ಉತ್ತರ ಅಟ್ಲಾಂಟಿಕ್ ಮಹಾಸಾಗರ. ನಂಬರ್ 2 ಪೆಸಿಫಿಕ್ ಮಹಾಸಾಗರ. ಯಾವುದು? ಪೆಸಿಫಿಕ್. ಹೌದಾ? ನಂಬರ್ 3 ಹಿಂದೂ ಮಹಾಸಾಗರ. ಯಾವ ಮಹಾಸಾಗರ? ಹಿಂದೂ ಮಹಾಸಾಗರ. ಹೌದಾ? ಇದು ಬಿಜಿಯೆಸ್ಟ್.
ಉತ್ತರ ಅಟ್ಲಾಂಟಿಕ್ ಅತಿ ಬಿಜಿಯೆಸ್ಟ್, ನೆಕ್ಸ್ಟ್ ಪೆಸಿಫಿಕ್, ನೆಕ್ಸ್ಟ್ ಹಿಂದೂ ಮಹಾಸಾಗರ. ನೆಕ್ಸ್ಟ್ ಅದು ಆದ ನಂತರ ಈ ಕಾಲುವೆಗಳನ್ನು ನೆನ್ಪಿಟ್ಕೋರಿ. ಕೀಲು ಕಾಲುವೆ ಏನೇನು ಕುಡಿಸುತ್ತದೆ? ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರ. ನೆಕ್ಸ್ಟ್ ಸುಯೇಜ್ ಕಾಲುವೆ ಮೆಡಿಟೇರಿಯನ್ ಮತ್ತು ರೆಡ್ ಸಿ ಏನು, ಹೌದಾ? ನೆಕ್ಸ್ಟ್ ಇದು ಆದ ನಂತರ ಪನಾಮಾ ಕಾಲುವೆ ಪೆಸಿಫಿಕ್ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಮಹಾಸಾಗರವನ್ನು ಏನೇನು ಬೇರ್ಪಡಿಸುತ್ತದೆ? ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಖಂಡವನ್ನು ಬೇರ್ಪಡಿಸುತ್ತದೆ. ಇದನ್ನ ನೀವು ನೆನ್ಪಿಟ್ಕೊಂಡ್ರೆ ಅಂದ್ರ ಏನಾದ್ರೂ ಇಲ್ಲಿದಿಂದ ಕ್ವಶನ್ಸ್ ಬಂತಂದ್ರೆ ಇಲ್ಲಿದಿಂದ ಯಾವ್ದು ಕ್ವಶನ್ಸ್ ನಿಮಗೆ ರೈಸ್ ಆಗಿರುತ್ತೆ ಸ್ನೇಹಿತರೆ. ಇದ್ರ ಬಿಟ್ರೆ ಏನು ಕ್ವಶನ್ಸ್ ಕೇಳಕ್ ಆಗಂಗಿಲ್ಲ. ಸೊ ಲಾಟ್ ಆಫ್ ಟೈಮ್ ದೇ ಆಸ್ಕ್ಡ್ ಲೈಕ್ ದಿಸ್ ಕ್ವಶನ್ಸ್, ಹೌದಾ? ಬಹಳ ಸದ್ಯ ನೀವು ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ರೆಫರ್ ಮಾಡಿ ನೋಡ್ರಿ ನೀವು ಯಾವ ರೀತಿ ಕ್ವಶನ್ಸ್ ಕೇಳಿರ್ತಾರೆ. ಇದನ್ನ ಕೇಳಿರ್ಲಿಕ್ಕಂದ್ರ ಈ ಪನಾಮಾ ಕಾಲುವೆ ಕೇಳಿಕಂದ್ರ ಸುಯೇಜ್ ಕಾಲುವೆ ಕೇಳ್ತಾರೆ, ಸುಯೇಜ್ ಕಾಲುವೆ ಕೇಳಿಕಂದ್ರ ಕೀಲ್ ಕಾಲುವೆ ಕೇಳ್ತಾರೆ, ಹೌದಾ? ಈ ರೀತಿ ಒಂದಕ್ಕೊಂದು ಏನಂದ್ರ ಕನೆಕ್ಟಿವಿಟಿ ಇದಾವೆ. ಹಾಗಾಗಿ ಈ ಸಾಗರಿಕ ಸಾರಿಗೆಯಲ್ಲಿ ನಮಗೆ ಏನಂದ್ರ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತಾವೆ ಸ್ನೇಹಿತರೆ. ಸೊ ಅದಕ್ಕ ಇವುಗಳನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ಈ ಸಾಗರಗಳಲ್ಲಿ ಈಗ ನೋಡ್ರಿ, ಹಾಗಾದ್ರೆ ಈಗ ಒಂದು ನಮ್ಮ ಗಡಿ, ಈ ಸಾಗರಿಕ ಸಾರಿಗೆ ಒಳಗೆ ನಾವು ಸಾರಿಗೆ ಮಾಡ್ಬೇಕಂದ್ರ ನಮ್ಮ ಗಡಿ ಎಲ್ಲಿವರೆಗೆ ನಡೆಯುತ್ತೆ? ಫಾರ್ ಎಕ್ಸಾಂಪಲ್ ಈಗ ನಮ್ಮ ಭಾರತ ದೇಶ ಇದೆ ತಿಳ್ಕೊಳ್ಳಿ, ನಮ್ಮ ಅಧಿಕಾರ ಎಲ್ಲಿವರೆಗೆ ನಡೆಯುತ್ತೆ? ಎಲ್ಲಿವರೆಗೆ ನಡೆಯುತ್ತೆ ಅಂದ್ರ ಸ್ನೇಹಿತರೆ, ನಮ್ಮ ಅಧಿಕಾರ ನಮ್ಮ ಇದು ಬೇಸ್ ಲೈನ್ ದಿಂದ, ಈ ಲೈನ್ ದಿಂದ ಕರಾವಳಿ ಪ್ರದೇಶದಿಂದ 12 ನಾಟಿಕಲ್ ಮೈಲ್ ವರೆಗೆ ನಡೆಯುತ್ತೆ. 12 ನಾಟಿಕಲ್, ಹೌದಾ? ಅಲ್ಲಿವರೆಗೆ ನಮ್ಮ ಗಡಿ ಇರುತ್ತೆ ಜಲಭಾಗದಲ್ಲಿ, ಸರೌಂಡಿಂಗ್ ತೀರ ಪ್ರದೇಶದಲ್ಲಿ 12 ನಾಟಿಕಲ್ ಮೈಲ್ ವರೆಗೆ ಇರುತ್ತೆ. ವಿ ಕ್ಯಾನ್ ಸೇ ದಟ್ 1 ನಾಟಿಕಲ್ ಮೈಲ್ ಇಸ್ ಈಕ್ವಲ್ ಟು 1.82 ಕಿಲೋಮೀಟರ್, ಹೌದಾ? ಅಂದ್ರೆ 1.82 ಕಿಲೋಮೀಟರ್, ಅಥವಾ ನಾವು ಏನ್ ಹೇಳ್ತೇವೆ ಅಂದ್ರೆ 1.852 ಅಂತ ಕೂಡ ಕರಿತೇವೆ ಕಿಲೋಮೀಟರ್. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ವಿ ಕ್ಯಾನ್ ಸೇ ದಟ್ 2 ಕಿಲೋಮೀಟರ್ 1 ನಾಟಿಕಲ್ ಮೈಲ್ ಇಸ್ ಈಕ್ವಲ್ ಟು, ಹೌದಾ? ಇಷ್ಟು ನಮ್ಮ ಅಧಿಕಾರ ಇರುತ್ತೆ. ಸೊ ಇಷ್ಟು ನಾಟಿಕಲ್ ಮೈಲ್ ನಾವು ದಾಟಿ ಹೋಗ್ಬಿಟ್ಟೇವೆ ಅಂದ್ರೆ ಸ್ನೇಹಿತರೆ ಬೇರೆದ ಜಲಭಾಗ, ಬೇರೆ ದೇಶಗಳಿಗೆ ಸಂಬಂಧಪಟ್ಟಿರುವಂತಹ ಜಲಭಾಗ ಬರುತ್ತೆ. ಸರ್ ಹಾಗಾದ್ರೆ ಮುಂದೆ ನಮಗೆ ಅಷ್ಟು ನಾಟಿಕಲ್ ಮೈಲ್ ಒಳಗ ಬೇರೆ ದೇಶಗಳು ನಮಗೆ ಸಿಗ್ತಾವೇನ್ರಿ? ಸೊ ಅವಾಗ ಏನಂದ್ರ ನಾವು ವಿಶೇಷ ಆರ್ಥಿಕ ವಲಯ ಮಾಡಿರ್ತೇವೆ ಸ್ನೇಹಿತರೆ. ಅವಾಗ ಏನ್ ಮಾಡಿರ್ತೇವೆ? ವಿಶೇಷ ಯಾವುದು? ವಿಶೇಷ ಆರ್ಥಿಕ ವಲಯ, ಹೌದಾ? ವಿಶೇಷ ಆರ್ಥಿಕ ವಲಯ ಅಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೇವೆ. ಈ ನೋಡ್ರಿ ಈ ಝೆಡ್, ಹೌದಾ? ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಮಾಡಿರ್ತೇವೆ. ಈ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಒಳಗೆ ನಮ್ದು ಅಧಿಕಾರ ಎಲ್ಲಿವರೆಗೆ ನಡೆಯುತ್ತೆ ಅಂದ್ರ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಒಳಗೆ ಸ್ನೇಹಿತರೆ ಇದನ್ನ ನಾವು ಹೇಳ್ಬಹುದು. ಸೊ 700 ನಾಟಿಕಲ್ ಮೈಲ್ ವರೆಗೆ ನಡೆಯುತ್ತೆ. ಎಷ್ಟು? 700 ನಾಟಿಕಲ್ ಮೈಲ್, ಹೌದಾ? ಅವಾಗ ಇದು 800 ನಾಟಿಕಲ್ ಮೈಲ್ ವರೆಗೆ ನಡೆಯುತ್ತೆ ಅಂದ್ರ ಮತ್ತೆ 200 ನಾಟಿಕಲ್ ಮೈಲ್ ಹೋದ ನಂತರ ಯಾವ್ದಾದ್ರು ದೇಶ ನಿಯರ್ ಬತ್ತಂದ್ರ ಆ ದೇಶದ ಪರ್ಮಿಷನ್ ತಗೊಂಡು ಮತ್ತೆ ಬೇರೆ ದೇಶಕ್ಕೆ ಹೋಗುದು, ಮತ್ತೆ 200 ನಾಟಿಕಲ್ ಮೈಲ್ ದಾಟುದು, ಮತ್ತೆ ಬೇರೆ ದೇಶದ ಪರ್ಮಿಷನ್ ತಗೊಂಡು ಮತ್ತೆ ಹೋಗುದು, ಈ ರೀತಿ. ಅದಕ್ಕ ಇಲ್ಲಿ ಏನಂದ್ರ ಈ ನಮ್ಮ ಹಡಗುಗಳು ಏನ್ ಹೋಗ್ತಿರ್ತಾವಲ್ಲ ಜಲಭಾಗದಲ್ಲಿ, ಅದು ಏನಂದ್ರ ಈ ವಿಶೇಷವಾಗಿ ಈ ಎಕನಾಮಿಕ್ ಗೂಡ್ಸ್ ತಗೊಂಡು ಹೋಗ್ತಿರ್ತಾವೆ, ಸರಕುಗಳನ್ನು. ಅದಕ್ಕೆ ಏನ್ ಸಿಂಬಾಲ್ ಇರುತ್ತೆ ಮೇಲ್ಗಡೆಗೆ, ಅವೆಲ್ಲ ಸಿಂಬಾಲ್ ಮುಖಾಂತರ ಅಂತ ಹಡಗು ಇತ್ತಂದ್ರ ಮಾತ್ರ ನೇವಿದವ್ರು ಬಿಡ್ತಿರ್ತಾರೆ. ಇರ್ಲಿಕ್ಕಂದ್ರ ಅವ್ರಿಗೆ ಏನಂದ್ರೆ ಅಲ್ಲಿ ಫೈರಿಂಗ್ ಮಾಡಿ ಅಲ್ಲಿ ಬಹಳಷ್ಟು ಸಮಸ್ಯೆಗಳು ಆಗುವಂತ ಅನಾಹುತಗಳು ಇರ್ತಾವೆ ಸ್ನೇಹಿತರೆ. ಯಾಕಂದ್ರ ಕೆಲವೊಂದು ಪ್ರೋಟೋಕಾಲ್ಸ್ ಇರ್ತಾವೆ, ಸಿಸ್ಟಮ್ ಇರುತ್ತೆ. ಆ ಸಿಸ್ಟಮ್ ಪ್ರಕಾರನೇ ಅವ್ರು ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಮೂವ್ ಆಗ್ತಿರ್ತಾರೆ. ಇರ್ಲಿಕ್ಕಂದ್ರ ನೇವಿದವ್ರು ಬಿಡಂಗಿಲ್ಲ, ಹೌದಾ? ನೇವಿ ಫೋರ್ಸ್ ಇರುತ್ತಲ್ಲ ಅವ್ರು ಜಲಭಾಗದಲ್ಲಿನೇ ಇರ್ತಾರೆ. ಯಾಕಂದ್ರ ನಮ್ಮ ಜಲಗಡಿಯನ್ನು ಕಾಯ್ಲಿಕ್ಕೆ ಮತ್ತು ಬೇರೆ ದೇಶದವರು ನಮ್ಮ ಜಲಗಡಿ ಒಳಗೆ ಬರಬಾರ್ದತ್, ಹೌದಾ? ಸೊ ಅದಕ್ಕ ಈ ರೀತಿ ಇರುತ್ತೆ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಈಗ ಕೆಲವೊಂದ್ ಸರ್ತಿ ಈ ಸಮುದ್ರ ಮತ್ತು ಸಾಗರಗಳಲ್ಲಿ ವಿವಾದ ಆಗ್ಬಿಡುತ್ತೆ ಸ್ನೇಹಿತರೆ, ಹೌದಾ? ಎದರ ಬಗ್ಗೆ ಅಂದ್ರ ಈ ಸಮುದ್ರ ಆಗಿರ್ಬೋದು ಅಥವಾ ಸಾಗರ ಆಗಿರ್ಬೋದು. ಅವಾಗ ಈ ಹಡಗುಗಳು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗುವಾಗ ಅವ್ರ ನೀರಿನಲ್ಲಿ ನಾವು ಹೋಗಿರ್ತೇವೆ, ನಮ್ಮ ನೀರಿನಲ್ಲಿ ನೀವು ಬರಬಾರ್ದು ಅತ್ ಈ ರೀತಿ ಏನಂದ್ರೆ ವಿವಾದ ಇರುತ್ತೆ ಬಹಳಷ್ಟು, ಹೌದಾ? ಈಗ ನೋಡ್ರಿ ನೀವು, ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಸೇ ದಟ್ ಸೌತ್ ಚೀನಾ ಸಿ, ಅದು ಬಹಳಷ್ಟು ವಿವಾದ ಇದೆ. ಯಾವುದು? ಸೌತ್ ಚೀನಾ ಸಿ, ಹೌದಾ? ಈಗ ನೀವು ಒಂದ್ ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡಿದ್ರಂದ್ರ ಸ್ನೇಹಿತರೆ ಈ ಸೌತ್ ಚೀನಾ ಸಿದು ಬಹಳಷ್ಟು ಏನಿದೆ ಅಂದ್ರ ವಿವಾದ ಇದೆ.
ಈಗ ಈ ಸೌತ್ ಚೀನಾ ಸಿ ಎಲ್ಲಿದೆ? ನಮಗೆ ಸೌತ್ ಚೀನಾ ಸಿ ಎಲ್ಲಿದೆ ಅಂತ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇದು ನಮಗೆ ಭಾರತ ದೇಶ ಇದೆ ಅಂತ ತಿಳ್ಕೊಳ್ಳಿ, ಹೌದಾ? ಇಲ್ಲಿ ನಮಗೆ ಮಯನ್ಮಾರ್ ಇದೆ, ಆಮೇಲೆ ನೆಕ್ಸ್ಟ್ ಈ ಕಡೆಗೆ ಎಲ್ಲ ಚೀನಾ ಮತ್ತು ರಷ್ಯಾ ಇದೆ ಸ್ನೇಹಿತರೆ, ಹೌದಾ? ಈ ಭಾಗದಲ್ಲಿ ನಮಗೆ ಚೀನಾ ಇದೆ, ಏನು ಚೀನಾ, ಹೌದಾ? ಇಲ್ಲಿ ಚೀನಾ ಇದೆ ಅಂದ್ರ ಈ ಭಾಗದಲ್ಲಿ ನಮಗೆ ಹಲವಾರು ದೇಶಗಳು ಇದಾವೆ ಸ್ನೇಹಿತರೆ. ಈ ಭಾಗದಲ್ಲಿ ಇಲ್ಲಿ ನಮಗೆ ಮಯನ್ಮಾರ್ ಆಗಿರ್ಬೋದು, ಮಯನ್ಮಾರ್ ದೇಶ. ಈ ಭಾಗದಲ್ಲಿ ನಮಗೆ ಕಾಂಬೋಡಿಯಾ, ಹೌದಾ? ಕಾಂಬೋಡಿಯಾ. ಈ ಕಡೆಗೆ ನಮಗೆ ಲಾವೋಸ್, ಯಾವ್ದಿದೆ? ಲಾವೋಸ್, ಹೌದಾ? ಲಾವೋಸ್, ಕಾಂಬೋಡಿಯಾ, ಲಾವೋಸ್. ಈ ಲಾವೋಸ್ನಲ್ಲಿ ಅತಿ ಕಡಿಮೆ ಹುಲಿಗಳು ಇದಾವೆ ನೋಡ್ರಿ, ಬರೀ 2 ಹುಲಿ ಅದಾವ. 2 ಹುಲಿಗಳನ್ನು ಹೊಂದಿರುವಂತ ದೇಶ ಯಾವ್ದಿದೆ? ಲಾವೋಸ್, ಹೌದಾ? ಹಾಗಾದ್ರೆ ಅವು ಗಂಡು ಹೆಣ್ಣು ಅಂತ ಕೇಳ್ತೀರಿ, ಮತ್ತೆ ಹೋಗಿ ಚೆಕ್ ಮಾಡ್ಕೊಂಡ್ ಬರ್ಬೇಕದನ್ನ, ಗಂಡದವ ಹೆಣ್ಣದವ. ಓನ್ಲಿ 2, ಹೌದಾ? 2 ಹುಲಿಗಳು ಇದಾವೆ. ಅತಿ ಕಡಿಮೆ ಹುಲಿಗಳನ್ನು ಹೊಂದಿರುವಂತಹ ದೇಶ ಇದು ಲಾವೋಸ್. ಅತಿ ಹೆಚ್ಚು ಹುಲಿಗಳು ಎಲ್ಲಿದಾವೆ? ಭಾರತ ದೇಶದಲ್ಲಿ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಏನಂದ್ರ ಹುಲಿಗಳು ಕಂಡು ಬರ್ತಾವೆ ಸ್ನೇಹಿತರೆ. ಸೊ ಅದಕ್ಕ ಈಗ ಲಾವೋಸ್, ಆಮೇಲೆ ನೆಕ್ಸ್ಟ್ ನಮಗೆ ಇಲ್ಲಿ ವಿಯೆಟ್ನಾಂ ಇದೆ, ವಿಯೆಟ್ನಾಂ. ಈ ಕಡೆಗೆ ನಮಗೆ ಫಿಲಿಪೈನ್ಸ್, ಯಾವುದು? ಫಿಲಿಪೈನ್ಸ್, ಹೌದಾ? ಫಿಲಿಪೈನ್ಸ್. ಈ ರೀತಿ ಇದಾವೆ ಸ್ನೇಹಿತರೆ. ಸೊ ಈ ರೀತಿ ಇದ್ದಾಗ ಮಯನ್ಮಾರ್, ಕಾಂಬೋಡಿಯಾ, ಲಾವೋಸ್, ಫಿಲಿಪೈನ್ಸ್, ವಿಯೆಟ್ನಾಂ, ಈ ರೀತಿ ಇದ್ದಾಗ ಇಲ್ಲಿ ನಮಗೆ ಈ ಭಾಗದಲ್ಲಿ ಏನಂದ್ರ ಒಂದು ಸಿ ಕಂಡು ಬರುತ್ತೆ ನಮಗೆ. ಯಾವ್ದಿದೆ ಅಂದ್ರ ಈ ಭಾಗದಲ್ಲಿ ಇಲ್ಲಿ ಎಲ್ಲ ಸೌತ್ ಚೀನಾ ಸಿ, ಇದು ಜಗತ್ತಿನ ಅತಿ ದೊಡ್ಡ ಸಮುದ್ರ. ಇದು ಯಾವುದು? ಸೌತ್ ಚೀನಾ ಸಿ, ಹೌದಾ? ಸೌತ್ ಚೀನಾ ಸಿ, ಯಾವುದು? ಸೌತ್ ಚೀನಾ ಸಿ, ದಕ್ಷಿಣ ಚೀನಾ ಸಮುದ್ರ ಅಂತ ಕರೀತೇವೆ. ಇದು ಜಗತ್ತಿನ ಏನಂದ್ರ ಅತಿ ದೊಡ್ಡ ಏನಾಗಿದೆ ಅಂದ್ರ ಇದು ಸಮುದ್ರ. ಕೇಳ್ತಾರೆ ಜಗತ್ತಿನ ಅತಿ ದೊಡ್ಡ ಸಮುದ್ರ ಯಾವ್ದಂತ ಕೇಳಿದಾಗ ಸೌತ್ ಚೀನಾ ಸಿ. ಈ ಸೌತ್ ಚೀನಾ ಸಿ ಏನ್ ಮಾಡತ್ತೆ ಅಂದ್ರೆ ಸ್ನೇಹಿತರೆ, ಈ ಚೀನಾ ದೇಶವು ಎಲ್ಲಿದಿಂದ ಅಂದ್ರೆ ಚೀನಾ ದೇಶದಿಂದ ಈ ಸೌತ್ ಚೀನಾ ಸಿ ಒಳಗ್ ಬಂದು ನೆಕ್ಸ್ಟ್ ಇಲ್ಲಿ ಒಂದು ನಮಗೆ ಜಲಸಂಧಿ ಕಂಡು ಬರುತ್ತೆ ಈ ಭಾಗದಲ್ಲಿ, ಹೌದಾ? ಈ ಸೌತ್ ಚೀನಾ ಸಿ ದಾಟಿದ ನಂತರ ಇಲ್ಲಿ ಮಲಕ್ಕಾ ಜಲಸಂಧಿ. ಯಾವ ಜಲಸಂಧಿ? ಮಲಕ್ಕಾ ಜಲಸಂಧಿ, ಹೌದಾ? ಈ ಮಲಕ್ಕಾ ಜಲಸಂಧಿ ಮುಖಾಂತರ ಈ ಮಲಕ್ಕಾ ಜಲಸಂಧಿ ಇದೆ ಆ ಭಾಗದಲ್ಲಿ, ಹೌದಾ? ಈ ಮಲಕ್ಕಾ ಜಲಸಂಧಿಯ ಮುಖಾಂತರ ಏನಂದ್ರ ಈ ಚೀನಾದವರು ತಮ್ಮ ಹಡಗುಗಳನ್ನು ತಗೊಂಡು ಬಂದು ಮಲಕ್ಕಾ ಜಲಸಂಧಿಯ ಮುಖಾಂತರ ತಮ್ಮ ಹಡಗುಗಳನ್ನು ತಗೊಂಡು ಬಂದು ಎಲ್ಲಿ ಬರ್ತಾರ ಅಂದ್ರ ಇಲ್ಲಿ ಶ್ರೀಲಂಕಾ ಕಡೆಗೆ ಬರ್ತಾರೆ ಸ್ನೇಹಿತರೆ. ಎಲ್ಲಿ? ಶ್ರೀಲಂಕಾ. ಈ ಶ್ರೀಲಂಕಾದಲ್ಲಿ ಬಂದು ಇಲ್ಲಿ ತಮ್ಮ ನೇವಿ ಬೇಸ್ ಅನ್ನು ಸ್ಥಾಪನೆ ಮಾಡಿದ್ದಾರೆ. ಅಂದ್ರೆ ಭಾರತಕ್ಕೆ ಇಲ್ಲಿದಿಂದ ಟಾರ್ಗೆಟ್ ಮಾಡೋರು. ನೆಕ್ಸ್ಟ್ ಮತ್ತೆ ಇಲ್ಲಿದಿಂದ ಈ ಆಫ್ರಿಕಾ ಖಂಡ ಬರ್ತಿತ್ಲ ಈ ಕಡೆಗೆ, ಹೌದಾ? ಈ ಕಡೆಗೆ ನಮಗೆ ಆಫ್ರಿಕಾ ಖಂಡ ಬರುತ್ತೆ ನೋಡ್ರಿ, ಹೌದಾ? ಈ ಕಡೆಗೆ ನಮಗೆ ಏನಿದೆ ಅಂದ್ರ ಆಫ್ರಿಕಾ ಖಂಡ ಇದೆ, ಹೌದಾ? ಈ ಆಫ್ರಿಕಾ ಖಂಡ ಕಡೆಗೆ ಬಂದು ಈ ದೇಶಗಳಿಗೆ ಹೆಲ್ಪ್ ಮಾಡ್ತಾ ಇದೆ. ಆಮೇಲೆ ಈ ಕಡೆದಿಂದ ಭಾರತ ದೇಶಕ್ಕೆ ಟಾರ್ಗೆಟ್ ಮಾಡೋದು. ಅದಕ್ಕ ಈ ಮಲಕ್ಕಾ ಜಲಸಂಧಿ ಒಳಗ ಇಲ್ಲೇ ಇವ್ರಿಗೆ ಸ್ಟಾಪ್ ಮಾಡ್ಬೇಕಂತ ಇವೆಲ್ಲಾ ದೇಶಗಳ ಜೊತೆ ಭಾರತ ಸಂಬಂಧ ಹೊಂದಿದೆ. ಈ ಫಿಲಿಪೈನ್ಸ್, ವಿಯೆಟ್ನಾಂ, ಲಾವೋಸ್, ಕಾಂಬೋಡಿಯಾ ಇವೆಲ್ಲಾ ದೇಶಗಳ ಜೊತೆಗೆ ಸಂಬಂಧ ಹೊಂದಿ ಇವರಿಗೆ ಈ ಕಡೆಗೆ ಬರೆಸ್ಕೊಡ್ಬಾರ್ದು. ಇದು ಜಲಸಾರಿಗೆ, ಇದನ್ನು ಕೂಡ ಯಾವ ಜಲಸಾರಿಗೆ ಆಗಿದೆ ಅಂದ್ರೆ ನಮಗೆ ಸಾಗರಿಕ ಜಲಸಾರಿಗೆ ಆಗಿದೆ. ಇದರ ಮುಖಾಂತರ ಇವ್ರ ಈ ಕಡೆ ಬರೆಸ್ಕೊಡ್ಬಾರ್ದು ಇವರಿಗೆ ಅಂತ ಈ ಮಲಕ್ಕಾ ಜಲಸಂಧಿ ಹತ್ತಿರನೇ ಇವ್ರಿಗೆ ಸ್ಟಾಪ್ ಮಾಡ್ಬೇಕು. ಮತ್ತು ಈ ಸೌತ್ ಚೀನಾ ಸಿ ಒಳಗ ಈ ಎಲ್ಲಾ ದೇಶಗಳು ಕೂಡಿ ಇವ್ರಿಗ ಚೀನಾದವ್ರಿಗೆ ಬರೆಸ್ಕೊಡ್ಬಾರ್ದು. ಈಗ ನೋಡ್ರಿ, ಚೀನಾ ಇಲ್ಲಿದೆ, ಇದು ನಮ್ದು ಅಂತ ಹೇಳತ್ತೆ. ಎಲ್ಲಿ ಹೋದ್ರು ಚೀನಾ ನಮ್ದೇ ಅಂತ ಹೇಳತ್ತೆ. ಹಾಗಾದ್ರೆ ಚೀನಾದ ಎಷ್ಟು ಅಧಿಕಾರ ಆಗಿದೆ ನೋಡ್ರಿ. ಅದಕ್ಕ ಇದು ಇಂತ ಸಮುದ್ರದ ವಿವಾದ ಇತ್ತಂದ್ರ ಅದನ್ನ ನಾವು ಎಲ್ಲಿ ಬಗೆಹರಿಸ್ಕೋಬೇಕು? ಈಗ ಸಮುದ್ರ ವಿವಾದ ಆಗಿದೆ. ಚೀನಾ ಏನ್ ಹೇಳುತ್ತೆ ಅಂದ್ರ ಇದು ನಮ್ದು ಅಂತ ಹೇಳುತ್ತೆ. ಉಳಿದಂತ ಇಲ್ಲಿ ಇರುವಂತ ದೇಶಗಳು ಫಿಲಿಪೈನ್ಸ್, ವಿಯೆಟ್ನಾಂ, ಲಾವೋಸ್, ಈ ಕಾಂಬೋಡಿಯಾ, ಇಲ್ಲಿರುವಂತ ಇಂಡೋನೇಷ್ಯಾ ದೇಶಗಳು, ಇಲ್ಲಿರುವಂತ ಎಲ್ಲಾ ದೇಶಗಳು ನಮ್ದು ಅಂತ ಹೇಳುತ್ತೆ. ಹಾಗಾಗಿ ನೀವು ಇಷ್ಟೇ ನೆನ್ಪಿಟ್ಕೊಳ್ಳಿ, ಒಂದು ದೇಶದಲ್ಲಿ ಅಥವಾ ಒಂದು 3-4 ದೇಶಗಳ ನಡುವೆ ಇದರದ ಒಂದು ವಿವಾದ ಇರುತ್ತೆ ಅಂತ ತಿಳ್ಕೊಳ್ಳಿ. ಯಾವುದೇ ಒಂದು ಸಮುದ್ರ
ವಿವಾದ ಇರತ್ತೆ ಅಂದ್ರ ಅವಾಗ ಅದನ್ನ ಬಗೆಹರಿಸಲಿಕ್ಕೆ ನಾವು ಎಲ್ಲಿ ಹೋಗ್ಬೇಕು? ಹುಸೇನ್ ಬೋಲ್ಟ್ ಹತ್ರ ಹೋಗ್ಬೇಕು. ಯಾರ ಹತ್ರ? ಹುಸೇನ್ ಬೋಲ್ಟ್. ಹುಸೇನ್ ಬೋಲ್ಟ್ ಅಂದ್ರ ಹುಸೇನ್ ಬೋಲ್ಟ್ ಏನ್ ಬಗೆಹರಿಸಂಗಿಲ್ಲ. ಹುಸೇನ್ ಬೋಲ್ಟ್ ಎಲ್ಲವನು? ಜಮೈಕಾ ದೇಶದವನು. ಯಾವ ದೇಶದವನು? ಜಮೈಕಾ. ಹೌದಾ? ಹುಸೇನ್ ಬೋಲ್ಟ್ ನಮಗೆ ಈ ಜಮೈಕಾ, ಹೌದಾ, ವೆಸ್ಟ್ ಇಂಡೀಸ್ ದ್ವೀಪಗಳ ಹತ್ತಿರ ಕಂಡುಬರುತ್ತೆ ಇದು ಜಮೈಕಾ ದೇಶ. ಹೌದಾ ಸ್ನೇಹಿತರೆ? ಈ ಜಮೈಕಾ ದೇಶ ಏನಿದೆ ಅಂದ್ರೆ ನಮಗೆ ಈ ವೆಸ್ಟ್ ಇಂಡೀಸ್ ಯಾವ ದ್ವೀಪದ ಹತ್ತಿರ ಕಂಡು ಬರುತ್ತೆ? ವೆಸ್ಟ್ ಇಂಡೀಸ್. ಇಲ್ಲಿ ನೋಡಿ ಈ ಭಾಗದಲ್ಲಿ ಈ ಮ್ಯಾಪ್ ನೋಡಿ, ಇಲ್ಲಿ ನಮಗೆ ಈ ಜಮೈಕಾ ಅನ್ನುವಂತ ದೇಶ ಕಂಡು ಬರುತ್ತೆ ಈ ಭಾಗದಲ್ಲಿ, ಉತ್ತರ ಅಮೆರಿಕ ಹತ್ತಿರ. ಈ ಜಮೈಕಾ ದೇಶ ಏನ್ ಮಾಡುತ್ತೆ ಅಂದ್ರೆ ಸ್ನೇಹಿತರೆ, ಜಮೈಕಾ ದೇಶದ ಕಿಂಗ್ಸ್ಟನ್ ಅನ್ನುವಂತ ಒಂದು ಕ್ಯಾಪಿಟಲ್ ಇದೆ. ಯಾವುದು? ಕಿಂಗ್ಸ್ಟನ್. ಜಮೈಕಾ ದೇಶದ ಕ್ಯಾಪಿಟಲ್ ಕಿಂಗ್ಸ್ಟನ್. ಈ ಕಿಂಗ್ಸ್ಟನ್ ಅನ್ನುವಂತ ಜಮೈಕಾ ದೇಶದ ಕ್ಯಾಪಿಟಲ್ ಯಾವ್ದಿದೆ? ಕಿಂಗ್ಸ್ಟನ್. ಹೌದಾ? ಈ ಕಿಂಗ್ಸ್ಟನ್ ಅನ್ನುವಂತ ದೇಶದಲ್ಲಿ ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ ಇದೆ. ಏನಿದೆ? ಇಂಟರ್ನ್ಯಾಷನಲ್. ಹೌದಾ? ಇಂಟರ್ನ್ಯಾಷನಲ್ ಸೀ ಬೆಡ್ ಅಂತ ನೋಡ್ರಿ. ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ ಅಂದ್ರೆ ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ, ಅಂತಾರಾಷ್ಟ್ರೀಯ ಸಮುದ್ರಗಳ ಒಕ್ಕೂಟ ಇದೆ. ಎಲ್ಲಿ? ಜಮೈಕಾದ ಕಿಂಗ್ಸ್ಟನ್ ದಲ್ಲಿ ಅಂತಾರಾಷ್ಟ್ರೀಯ ಸಮುದ್ರಗಳ ಒಂದು ಒಕ್ಕೂಟ. ಹೌದಾ? ಈ ಅಂತಾರಾಷ್ಟ್ರೀಯ ಸಮುದ್ರಗಳ ಒಕ್ಕೂಟ ಏನ್ ಮಾಡತ್ತೆ ಅಂದ್ರ ಇದನ್ನು ಬಗೆಹರಿಸಿ ಕೊಡುತ್ತೆ ಸ್ನೇಹಿತರೆ. ಯಾವುದೇ ಸಮುದ್ರದ ವಿವಾದ ಇರಲಿ. ಹೌದಾ? ಈ ಜಲ ಸಾರಿಗೆ ಒಳಗ ನಮ್ ನೀರಿನೊಳಗ ನೀವ್ ಯಾಕೆ ಬಂದಿರೋ ಅತ್ತ ಏನ್ ಯಾಕೈತಿಂದ ವಿವಾದ ಆಗತ್ತೆ. ಈಗ ನೋಡ್ರಿ, ಅಲ್ಲಿ ದೇಶಗಳ ನಡುವೆ ವಿವಾದ ಆಗತ್ತೆ ಅಂತಂದ್ರ ಇಲ್ಲಿ ನಮ್ದ್ರೊಳಗ ಅಣ್ತಮ್ಮದ್ರೊಳಗ ಎಷ್ಟೊಂದು ಜಗಳ ಆಗ್ತಿರ್ತಾವೆ. ಹೊಲದ ಒಂದು ಸೀಮೆ ಹಾಕಿರ್ತಾರಲ್ಲ, ಸೀಮೆಗಳು ಹಾಕಿರ್ತಾರ, ಸೀಮಾ ಒಂದು ರೇಖೆ ಹಾಕಿರ್ತಾರೆ ಅಥವಾ ಅದಕ್ಕ ಸೀಮೆ ಹಾಕಿರ್ತಾರೆ. ಇಲ್ಲಿ ಸೀಮಾ ಅಂದ್ರೆ ಸೀಮೆ ಇರುತ್ತೆ ನೋಡ್ರಿ, ಒಂದು ಕಲ್ಲು ಇಟ್ಟಿರ್ತಾರೆ, ಇಷ್ಟು ಹೊಲ ನಂದು, ಇಷ್ಟು ಹೊಲ. ಕೆಲವೊಬ್ರು ಏನಂದ್ರ ಅಷ್ಟೇ ಒಂದೊಂದು ಇಂಚು ಅಥವಾ ಎರಡೆರಡು ಸ್ವಲ್ಪ ಒಂದು ಫೂಟ್ನು ಹೊಲ ಅವ್ರ ತಮ್ಮಾರ ತಗೊಂಡಿರ್ತಾನೆ, ಅಣ್ಣಾರ ತಗೊಂಡಿರ್ತಾನೆ. ಅಷ್ಟರ ಸಂಬಂಧ ಕೊಲೆಗಳು ಆಗ್ತಿರ್ತಾವ್ರಿ. ಹೌದಾ? ನೀವು ನೋಡಿರ್ತೀರಿ ಸೊಸೈಟಿ ಒಳಗ ನಮ್ದ್ರೊಳಗೆ ಒಂದೇ ರಕ್ತವನ್ನು ಹಂಚಿಕೊಂಡಿರುವಂತ ನಮ್ದ್ರೊಳಗೆ ಇಂಥ ಘಟನೆಗಳು ನಡೀತಾವಂದ್ರಂದ್ರ ಬೇರೆ ದೇಶ, ಅದು ಯಾವುದೋ ದೇಶ, ನಮ್ದು ಯಾವುದೋ ದೇಶ, ನೀರಿನ ವಿವಾದ ಇರಂಗಿಲ್ಲೇನ? ಇರತ್ತೆ. ಇಂಥವೆಲ್ಲ ನಾವು ಬಗೆಹರಿಸಬೇಕಂದ್ರ ಎಲ್ಲಿ ಹೋಗ್ಬೇಕಾಗತ್ತೆ ಅಂದ್ರೆ ಸ್ನೇಹಿತರೆ, ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿಗೆ ಹೋಗ್ಬೇಕಾಗತ್ತೆ. ಅಲ್ಲಿ ಹೋಗಿ ಬಗೆಹರಿಸ್ಕೊಂಡು ಬರ್ಬೇಕಾಗತ್ತೆ. ಹೌದಾ? ಅದಕ್ಕ ನಿಮಗೆ ಇವೆಲ್ಲ ಅಂಶಗಳು ಗೊತ್ತಾಗಲಿ. ಯಾಕಂದ್ರೆ ಇವೆಲ್ಲ ಇಂಪಾರ್ಟೆಂಟ್. ಹೌದಾ? ಸೊ ಇಲ್ಲಿ ನೋಡಿ, ನೀವು ಚೆನ್ನಾಗಿ ಈ ಕಾನ್ಸೆಪ್ಟ್ ಗಳನ್ನು ತಿಳ್ಕೋಬೇಕು. ನೆಕ್ಸ್ಟ್ ಏನಂದ್ರ ಬಹಳಷ್ಟು ಪೋಸ್ಟ್ ಕಾಲ್ಫರ್ಮ್ ಆಗೋದಾವ ಸ್ನೇಹಿತರೆ. ನೆಕ್ಸ್ಟ್ ಏನಂದ್ರೆ ನೆಕ್ಸ್ಟ್ PSI ರಿಕ್ರೂಟ್ಮೆಂಟ್ ಇದೆ, PSI ಆಗಿರ್ಬೋದು. ಆಮೇಲೆ ನೆಕ್ಸ್ಟ್ ರಿಜಿಸ್ಟರ್, ಸಬ್ ರಿಜಿಸ್ಟರ್. ಈ ಸಬ್ ರಿಜಿಸ್ಟರ್ ಪೋಸ್ಟ್ ಕಾಲ್ಫರ್ಮ್ ಆಗೋದಾವೆ. ಸಬ್ ರಿಜಿಸ್ಟರ್ ಪೋಸ್ಟ್ ಇದಾವೆ ಸ್ನೇಹಿತರೆ. ಸಬ್ ರಿಜಿಸ್ಟರ್ ಪೋಸ್ಟ್ ನಾಗ ನೀವು ಹೋದ್ರಂದ್ರ ನಾವಂತರ ಅನ್ಯ ಮಾರ್ಗಗಳು ಹಿಡಿಬೇಡ್ರಿ ಅಂತ ನಿಮ್ಗೆ ಹೇಳ್ತೇವೆ. ಬಟ್ ನೀವು ಅಂತವ್ರು ಏನಾದ್ರು ನಿಮ್ ತಲೆ ಒಳಗ ಕಲ್ಪನೆ ಇತ್ತಂದ್ರ ನೀವು ಅಜರಾಮರು ನೀವು. ಹೌದಾ? ಯಾಕಂದ್ರ ಸಬ್ ರಿಜಿಸ್ಟರ್ ಪೋಸ್ಟ್ ಅಷ್ಟು ಚೆನ್ನಾಗಿರ್ತಾವಂದ್ರ ಸ್ನೇಹಿತರೆ. ಸೊ ನಿಮಗ್ ಗೊತ್ತಾಗತ್ತೆ ಹೋದ್ಮೇಲೆ ಆ ಪೋಸ್ಟ್ ನಾಗ. ನೆಕ್ಸ್ಟ್ ಆಮೇಲೆ PDO ಕಾಲ್ಫರ್ಮ್ ಆಗತ್ತೆ. ಯಾವ್ದು? PDO. ಯಾಕಂದ್ರ ಚುನಾವಣೆ ಬರ್ತಾ ಇದೆ. ಇವೆಲ್ಲನೂ ಕೂಡ ಸಬ್ ರಿಜಿಸ್ಟರ್, PDO ಇವೆಲ್ಲ, ಮತ್ತೆ ಆಮೇಲೆ ನೆಕ್ಸ್ಟ್ PC ಕೂಡ ಕಾಲ್ಫರ್ಮ್ ಆಗತ್ತೆ. ಇವೆಲ್ಲ ಪೋಸ್ಟ್ಗಳು ಬಹಳಷ್ಟು ಕಾಲ್ಫರ್ಮ್ ಆಗತ್ತೆ ಸ್ನೇಹಿತರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಒಂದ್ ಸ್ವಲ್ಪ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ರಂದ್ರ ಬಹಳಷ್ಟು ಅನುಕೂಲ ಆಗತ್ತೆ. ಎನಿಹಾವ್, ಸೊ ನಾವು ಏನಂದ್ರ ಸ್ನೇಹಿತರೆ, ಇವೆಲ್ಲ ಪೋಸ್ಟ್ಗಳು ಕಾಲ್ಫರ್ಮ್ ಆಗೋದರಿಂದ ಇವುಗಳ ಮುಖಾಂತರ ನೀವು ಈಗ ನಿಮಗೆ ಸುವರ್ಣ ಅವಕಾಶ ಇದೆ. ಈ ಅವಕಾಶವನ್ನು ನೀವೇನ್ ಮಾಡ್ಬೇಕಂದ್ರ ಚೆನ್ನಾಗಿ ಬಳಕೆ ಮಾಡ್ಕೋಬೇಕಾಗತ್ತೆ. ಹೌದಾ? ಸೊ ಚೆನ್ನಾಗಿ ಅದನ್ನ ಬಳಕೆ ಮಾಡ್ಕೋಬೇಕಂದ್ರ ನೀವೇನಂದ್ರೆ ಇವುಗಳನ್ನು ಒಂದ್ ಸ್ವಲ್ಪ ಚೆನ್ನಾಗಿ ಸ್ಟಡಿ ಮಾಡ್ಬೇಕಾಗತ್ತೆ. ಓಕೆ. ಸೊ ಈಗ ಇಲ್ಲಿ ನಾವು ನೋಡೋದ ಮುಖಾಂತರ ಇವೆಲ್ಲ ಕಾಲುವೆಗಳನ್ನು ನೋಡಿದ್ದೇವೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿದಿಂದ ನಮಗೆ ಯಾವ ಸಾರಿಗೆ ಬರುತ್ತೆ ಅಂದ್ರ ಒಳನಾಡಿನ ಜಲ ಸಾರಿಗೆ. ಈಗ ಸಾಗರಿಕ ಸಾರಿಗೆ ನೋಡಿದ್ದೇವೆ ನಾವು. ಈಗ ಒಳನಾಡಿನ ಜಲ ಸಾರಿಗೆ ನೋಡಿ. ಯಾವುದು? ಒಳನಾಡಿನ ಜಲ ಸಾರಿಗೆ. ಈಗ ಒಳನಾಡಿನ ಜಲ ಸಾರಿಗೆ ಯಾವ ಸಾರಿಗೆ? ಒಳನಾಡಿನ ಜಲ ಸಾರಿಗೆ. ಹೌದಾ? ಈಗ ಒಳನಾಡಿನ ಜಲ ಸಾರಿಗೆ ನಾವು ನೋಡಿದಾಗ ಈ ಒಳನಾಡಿನ ಜಲ ಸಾರಿಗೆ ನಾವು ಅಬ್ಸರ್ವೇಷನ್ ಮಾಡ್ತೇವೆ ಸ್ನೇಹಿತರೆ.
ಈ ಒಳನಾಡಿನ ಜಲ ಸಾರಿಗೆಯನ್ನು ನಾವು ಅಬ್ಸರ್ವೇಷನ್ ಮಾಡಿದಾಗ ಇಲ್ಲಿ ಒಂದ್ ಸ್ವಲ್ಪ ಒಳನಾಡಿನ ಜಲ ಸಾರಿಗೆ ಅಂದ್ರೆ ಎದ್ರ ಒಳಗೆ ನಡೆಯುವಂತದ್ದು ಇದು ನದಿ ಒಳಗ ಸ್ನೇಹಿತರೆ, ಎದ್ರ ಒಳಗ ನದಿಯ ಒಳಗಡೆಗೆ, ಹೌದಾ? ನದಿ ಒಳಗೆ ನಡೆಯುವಂತ ಸಾರಿಗೆಗೆ ನಾವು ಏನಂತ ಕರಿತೇವೆ ಅಂದ್ರ ಒಳನಾಡಿನ ಜಲ ಸಾರಿಗೆ ಅಂತ ಕರಿತೇವೆ ಸ್ನೇಹಿತರೆ. ಹಾಗಾದ್ರೆ ಈ ಒಳನಾಡಿನ ಜಲ ಸಾರಿಗೆಯು ಒಂದು ದೇಶದ ಗಡಿಯ ಒಳಗೆ ನಡೆಯುವಂತ ಸಾರಿಗೆ ಸ್ನೇಹಿತರೆ. ಸೊ ಯಾವುದೇ ದೇಶ ಆಗಲಿ ಒಂದು ದೇಶದ ಗಡಿಯ ಒಳಗೆ, ಒಂದು ದೇಶದ ಗಡಿಯ ಒಳಗೆ, ಹೌದಾ? ಒಂದು ದೇಶದ ಗಡಿಯ ಒಳಗೆ ನಡೆಯುವಂತ ಸಾರಿಗೆಗೆ ನಾವು ಏನಂತ ಕರಿತೇವೆ ಅಂದ್ರ ಒಳನಾಡಿನ ಜಲ ಸಾರಿಗೆ, ಹೌದಾ? ಅದು ನದಿಯ ಮುಖಾಂತರ, ನದಿಗಳು ಇರ್ತವೆ ಒಂದು ದೇಶದ ಒಳಗೆ. ಸೊ ಆ ಸಾರಿಗೆ ಏನಂದ್ರ ಆ ನದಿ ಒಳಗೆ ನಡೆಯುವಂತ ಒಂದು ಸಾರಿಗೆ ಇದೆ. ಹಾಗಾಗಿ ಇದನ್ನ ನಾವು ಒಳನಾಡಿನ ಜಲ ಸಾರಿಗೆ ಅಂತ ಕರಿತೀವಿ ಸ್ನೇಹಿತರೆ. ಈಗ ಇಂಥ ಒಳನಾಡಿನ ಜಲ ಸಾರಿಗೆ ನಾವು ನಮ್ಮ ಭಾರತ ದೇಶದಲ್ಲಿ ಎಲ್ಲಿದೆ ಅಂತ ನಾವು ನೋಡ್ಬೇಕಾಗತ್ತೆ. ಭಾರತ ದೇಶ ನಾವು ನೋಡಿಕೊಂಡು ಜಗತ್ತಿನಲ್ಲಿ ಈ ಒಳನಾಡಿನ ಜಲ ಸಾರಿಗೆಗಳು ಎಲ್ಲಿದ್ದಾವೆ ಅಂತ ನಾವು ಅಬ್ಸರ್ವೇಷನ್ ಮಾಡೋಣ. ಹಾಗಾದ್ರೆ ಈ ಒಳನಾಡಿನ ಜಲ ಸಾರಿಗೆ ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ಇರಬಹುದು ಸ್ನೇಹಿತರೆ? ಈಗ ನಮ್ಮ ಭಾರತ ದೇಶದಲ್ಲಿ ಈ ಒಳನಾಡಿನ ಜಲ ಸಾರಿಗೆ ನಾವು ಏನಂತ ಕರಿತೇವೆ ಅಂದ್ರ ಸೊ NW ಅಂತ ಕರಿತೇವೆ. ಏನಂತ ಕರಿತೇವೆ? NW ಅಂದ್ರ ನ್ಯಾಷನಲ್ ವಾಟರ್ ವೇ, ಹೌದಾ? NW ಅಂತ ಕರಿತೇವೆ. NW ಅಂದ್ರೆ ಏನು? ನ್ಯಾಷನಲ್, ಹೌದಾ? ನ್ಯಾಷನಲ್ ವಾಟರ್ ವೇ, ಹೌದಾ? ನ್ಯಾಷನಲ್ ವಾಟರ್ ವೇ ಅಂತ ಕರಿತೇವೆ ಸ್ನೇಹಿತರೆ, ಹೌದಾ? NW, ಹೌದಾ? ನ್ಯಾಷನಲ್ ವಾಟರ್ ವೇ ಅಂತ ಕರಿತೇವೆ. ಈಗ ಭಾರತ ದೇಶದಲ್ಲಿ ನಾವು ಏನಂತ ಕರಿತೇವೆ? ನ್ಯಾಷನಲ್ ವಾಟರ್ ವೇ ಅಂತ ಕರಿತೇವೆ. ಹಾಗಾದ್ರೆ NW1, ಹೌದಾ? ಈ NW1 ಅಂದ್ರ ನ್ಯಾಷನಲ್ ವಾಟರ್ ವೇ ನಂಬರ್ 1. ಈ ನ್ಯಾಷನಲ್ ವಾಟರ್ ವೇ ನಂಬರ್ 1 ಇದು ಎಲ್ಲಿ ನಡೀತಾ ಇದೆ ಅಂದ್ರೆ ಸ್ನೇಹಿತರೆ, ಇದು ಯಾವ್ಯಾವ ನದಿಗಳ ನಡುವೆ ನಡೆಯುತ್ತೆ ಅಂದ್ರೆ ವಿ ಕ್ಯಾನ್ ಸೇ ದಟ್ ನ್ಯಾಷನಲ್ ವಾಟರ್ ವೇ, ಹೌದಾ? ನ್ಯಾಷನಲ್ ವಾಟರ್ ವೇ ನಂಬರ್ 1 ಇದು ಯಾವ್ಯಾವ ನದಿಗಳ ನಡುವೆ ಇದೆ ಅಂದ್ರ ಗಂಗಾ, ಹೌದಾ? ಗಂಗಾ ನದಿ. ಯಾವ ನದಿ? ಗಂಗಾ, ಹೌದಾ? ಗಂಗಾ ನದಿ. ಆಮೇಲೆ ನೆಕ್ಸ್ಟ್ ಭಾಗೀರಥಿ, ಗಂಗಾ ನದಿ, ಭಾಗೀರಥಿ ಮತ್ತು ಹುಗ್ಲಿ. ಯಾವುದು? ಹುಗ್ಲಿ. ಗಂಗಾ ನದಿ, ಭಾಗೀರಥಿ ನದಿ ಮತ್ತು ಹುಗ್ಲಿ ಇದರೊಳಗೆ ನಡೆಯುವಂತದ್ದು ಇದು ಗಂಗಾ ನದಿ, ಭಾಗೀರಥಿ ಮತ್ತು ಹುಗ್ಲಿ. ಇದು 1420 ಕಿಲೋಮೀಟರ್ ಉದ್ದ ನಡೆಯುತ್ತೆ ಇದರೊಳಗೆ, ಹೌದಾ? 1420 ಕಿಲೋಮೀಟರ್ ಉದ್ದ ನಡೆಯುವಂತ ಒಂದು ಸಾರಿಗೆ ಗಂಗಾ ನದಿ, ಭಾಗೀರಥಿ ಮತ್ತು ಹುಗ್ಲಿ. ಹಾಗಾದ್ರೆ ಇದು ಎಲ್ಲಿ ಇದೆ ಅಂತ ನಾವು ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡೋಣ ಸ್ನೇಹಿತರೆ. ಇದು ಗಂಗಾ ನದಿ, ಭಾಗೀರಥಿ ಮತ್ತು ಹುಗ್ಲಿ. ಸೊ ಈ ರೀತಿ ಇರೋದರಿಂದ ಇದು ಎಲ್ಲಿ ಇದೆ ಅದನ್ನ ನಾವು ಪ್ರಿಫರೆನ್ಸ್ ಕೊಡೋಣ. ಹಾಗಾದ್ರೆ ಇದು ಎಲ್ಲಿ ಇದೆ ಅಂತ ನಾವು ಅಬ್ಸರ್ವೇಷನ್ ಮಾಡಿದಾಗ ಒಂದ್ ಸ್ವಲ್ಪ ನನ್ ಜೊತೆ ನೀವು ಕೂಡ ಏನ್ ತೆಗಿತೀರಿ? ಮ್ಯಾಪ್ ತೆಗಿತೀರಿ, ಹೌದಲ್ಲ? ತೆಗಿರಿ ಮ್ಯಾಪ್, ಹೌದಾ? ಈಗ ಮ್ಯಾಪ್ ತೆಗೆದ ಮುಖಾಂತರ ನೀವು ಇದನ್ನ ನೆನ್ಪಿಟ್ಕೊಂಡ್ರ ಬಹಳಷ್ಟು ಅನುಕೂಲ ಆಗತ್ತೆ ಸ್ನೇಹಿತರೆ. ಈಗ ನಾವು ನಾ ಎಷ್ಟು ಮ್ಯಾಪ್ ತೆಗಿತೀನಲ್ಲ ನೀವು ಕೂಡ ಅಷ್ಟೇ ತೆಗೀರಿ, ಹೌದಾ? ಈಗ ಇದು ಭಾರತ ದೇಶ ಇದೆ. ಯಾವ ದೇಶ? ಭಾರತ ದೇಶ, ಹೌದಾ? ಸೊ ಈಗ ಈ ಭಾರತ ದೇಶ ಇದೆ ಅಂದ್ರ ಈ ಭಾಗದಲ್ಲಿ ನಮಗೆ ಈ ಸಾರಿಗೆಯನ್ನು ನೋಡ್ಬೇಕಾಗಿದೆ. ಇಷ್ಟೇ ನೀವು ಮ್ಯಾಪ್ ತೆಗೀರಿ ಸ್ನೇಹಿತರೆ. ಈಗ ನಾವು ಇಷ್ಟು ಮ್ಯಾಪ್ ತೆಗ್ದ್ರ ಅಂದ್ರ ಇದನ್ನ ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬೇಕಾಗತ್ತೆ. ಈ ಗಂಗಾ ನದಿ ಯಾವುದು? ಮೊದಲಿಗೆ ಗಂಗಾ ಮಾತಾ, ಈ ಗಂಗಾ ನದಿ ಏನಿದೆಯಲ್ಲ, ಗಂಗಾ ನದಿ ಇದನ್ನ ನೋಡ್ಕೋಬೇಕಾಗತ್ತೆ, ಹೌದಾ? ಈ ಗಂಗಾ ನದಿಯು ಸ್ನೇಹಿತರೆ ಇಲ್ಲಿ ನಮಗೆ ಉತ್ತರಾಖಂಡ ಕಂಡು ಬರುತ್ತೆ. ಯಾವುದು? ಉತ್ತರಾಖಂಡ, ಹೌದಾ? ಯಾವ ಖಂಡ? ಉತ್ತರಾಖಂಡ. ಸೊ ಈ ಗಂಗಾ ನದಿಯು ಈ ಉತ್ತರಾಖಂಡದ ಹತ್ತಿರ ಗಂಗೋತ್ರಿ ಎಂಬ ಮೂಲದಿಂದ ಬರುತ್ತೆ. ಉತ್ತರಾಖಂಡದ ಹತ್ತಿರ ಯಾವುದು? ಗಂಗೋತ್ರಿ. ಉತ್ತರಾಖಂಡದ ಹತ್ತಿರ ಗಂಗೋತ್ರಿ ಎಂಬ ಮೂಲದಿಂದ ಇದು ಹುಟ್ಟುತ್ತೆ. ಯಾವುದು? ಗಂಗೋತ್ರಿ ಅನ್ನುವಂತ ಒಂದು ಉತ್ತರಾಖಂಡದ ಹತ್ತಿರ ಗಂಗೋತ್ರಿ ಎಂಬ ಮೂಲದಿಂದ ಹುಟ್ಟುತ್ತೆ ಸ್ನೇಹಿತರೆ. ಅಲ್ಲಿ ಆ ಗಂಗೋತ್ರಿ ಎಂಬ ಮೂಲದಿಂದ 2 ಕವಲುಗಳು ಬರ್ತಾವೆ. ಒಂದು ಭಾಗೀರಥಿ. ಯಾವುದು?
ಒಂದು ಭಾಗೀರಥಿ. ಯಾವುದು ಕವಲ? ಒಂದು ಭಾಗೀರಥಿ. ಹೌದಾ? ಒಂದು ಯಾವ್ದಿದೆ? ಭಾಗೀರಥಿ. ಭಾಗೀರಥಿ. ಹೌದಾ? ಒಂದು ಭಾಗೀರಥಿ. ನಾನು ಹೇಳಿಲ್ಲ ಭಾಗೀರಥಿ ನದಿ ಒಳಗನು ಗಂಗಾ, ಭಾಗೀರಥಿ ಮತ್ತು ಹುಗ್ಲಿ ನದಿ ಒಳಗ ಇದು ಸಾರಿಗೆ ಇದೆ. ಒಂದು ಭಾಗೀರಥಿ ಅನ್ನುವಂತ ಒಂದು ಕವಲು ಬರುತ್ತೆ. ನೆಕ್ಸ್ಟ್ ಇನ್ನ ಒಂದು ಕವಲು ಬರುತ್ತೆ ಸ್ನೇಹಿತರೆ. ಈ ನದಿಯ ಇನ್ನ ಒಂದು ಕವಲು ಯಾವ್ದಾಗಿದೆ ಅಂದ್ರೆ ನಮಗೆ ಈ ನದಿಯ ಇನ್ನ ಒಂದು ಕವಲು ಇದೇ ಗಂಗೋತ್ರಿ ಕಡೆದಿಂದನೇ ಬರುತ್ತೆ. ಇನ್ನ ಒಂದು ಅಲಕಾನಂದ. ಯಾವ ನಂದ? ಅಲಕಾನಂದ. ಹೌದಾ? ಇನ್ನ ಒಂದು ಕವಲು ಯಾವ್ದಾಯ್ತು ನಮಗೆ? ಅಲಕಾನಂದ. ಅಲಕಾನಂದ. ಹೌದಾ? ಒಂದು ಅಲಕಾನಂದ. ಇನ್ನ ಒಂದು ಯಾವ ಕವಲು ಇತ್ತಿಲಿ? ಭಾಗೀರಥಿ. ಹೌದಾ? ಇವೆರಡು ಕವಲುಗಳು ಏನಂದ್ರೆ ಸ್ನೇಹಿತರೆ ಇಲ್ಲಿ ಕೂಡ್ತಾವೆ, ಮತ್ತೆ ಉತ್ತರಾಖಂಡದಲ್ಲಿನೇ ಕೂಡ್ತಾವೆ. ಇವೆರಡು ಕವಲುಗಳು ಉತ್ತರಾಖಂಡದಲ್ಲಿ. ಉತ್ತರಾಖಂಡ. ಹೌದಾ? ಉತ್ತರಾಖಂಡದ ದೇವಪ್ರಯಾಗ. ಯಾವ ಪ್ರಯಾಗ? ಉತ್ತರಾಖಂಡದ ಈ ಪ್ರದೇಶ ಏನಿದೆಯಲ್ಲ ಇದಕ್ಕೆ ನಾವು ದೇವಪ್ರಯಾಗ ಅಂತ ಕರಿತೇವೆ. ದೇವಪ್ರಯಾಗ. ದೇವಪ್ರಯಾಗ ಎಂಬ ಪ್ರದೇಶದಲ್ಲಿ ಕೂಡುತ್ತವೆ. ಎಲ್ಲಿ? ದೇವಪ್ರಯಾಗ ಎಂಬ ಪ್ರದೇಶದಲ್ಲಿ ಕೂಡುತ್ತವೆ ಭಾಗೀರಥಿ ಮತ್ತು ಅಲ್ಕಾನಂದ. ಹೌದಾ? ಈ ದೇವಪ್ರಯಾಗ ಎಂಬ ಪ್ರದೇಶದಲ್ಲಿ ಏನು ಕೂಡ್ತೈತಲ್ಲ ದೇವಪ್ರಯಾಗ. ಪ್ರಯಾಗ ಎಲ್ಲಿದೆ? ದೇವಪ್ರಯಾಗ ಉತ್ತರಾಖಂಡದಲ್ಲಿದೆ. ಪ್ರಯಾಗ ರಾಜ್ಯ ಯಾವುದು ಸ್ನೇಹಿತರೆ? ಪ್ರಯಾಗ ರಾಜ್ಯ ಯುಪಿ. ಇದು ಎರಡರೊಳಗಿನ ಡಿಫರೆನ್ಸ್ ನಿಮಗೆ ಗೊತ್ತಿರ್ಲಿ. ಹೌದಾ? ಪ್ರಯಾಗ ರಾಜ್ಯ ಎಲ್ಲಿದೆ ನಮಗೆ? ಪ್ರಯಾಗ ರಾಜ್ಯ ಅಂದ್ರ ಯುಪಿ, ಉತ್ತರ ಪ್ರದೇಶ್. ದೇವಪ್ರಯಾಗ ಎಲ್ಲಿದೆ ನಮಗೆ? ಉತ್ತರಾಖಂಡ ಒಳಗೆ. ಹೌದಾ? ಹಾಗಾಗಿ ಈ ಉತ್ತರಾಖಂಡದ ಪ್ರಯಾಗ ಏನಿದೆಲ್ಲ, ದೇವಪ್ರಯಾಗ ಏನಿಲ್ಲ, ಇಲ್ಲಿ ಕೂಡುತ್ತೆ ಇವೆರಡು ಕವಲುಗಳು. ನಂತರ ಇದು ಯಾವ ನದಿ ಆಗತ್ತೆ ಅಂದ್ರ ಗಂಗಾ ನದಿ ಆಗತ್ತೆ. ನಂತರ ಇಲ್ಲಿದಿಂದ ಇದು ಯಾವ ನದಿ ಆಗತ್ತೆ ಅಂದ್ರ ಗಂಗಾ ನದಿ ಆಗತ್ತೆ. ಯಾವ ನದಿ ಆಯ್ತು? ಗಂಗಾ ನದಿ ಆಗಿ ಯುಪಿಯ ಮುಖಾಂತರ, ಯುಪಿ ಉತ್ತರ ಪ್ರದೇಶ್, ಗಂಗಾ ನದಿ ಆಗಿ ಯುಪಿ, ಉತ್ತರ ಪ್ರದೇಶ್, ಬಿಹಾರ್. ಹೌದಾ? ಬಿಹಾರ್ ಮುಖಾಂತರ ಹರಿದು ನೆಕ್ಸ್ಟ್ ಪಶ್ಚಿಮ ಬೆಂಗಾಳಕ್ಕೆ ಬರುತ್ತೆ. ಎಲ್ಲಿಗ? ಪಶ್ಚಿಮ ಬೆಂಗಾಲ್. ಹೌದಾ? ದೀದಿ ಊರ. ಹೌದಾ? ಮಮತಾ ದೀದಿ ಗೊತ್ತಲ್ಲ? ಪಶ್ಚಿಮ ಬೆಂಗಾಳಕ್ಕೆ ಬರುತ್ತೆ ಸ್ನೇಹಿತರೆ. ಪಶ್ಚಿಮ ಬೆಂಗಾಳಕ್ಕೆ ಬಂದ ನಂತರ ಅಲ್ಲಿದಿಂದ ಇದು ಈ ಭಾಗದಲ್ಲಿ, ಸೊ ಪಶ್ಚಿಮ ಬೆಂಗಾಳದ ಹತ್ತಿರ ಸುಂದರ್ಬನ್. ಏನು? ಸುಂದರ್ಬನ್ ನದಿ ಮುಖಜ ಭೂಮಿಯನ್ನು ನಿರ್ಮಾಣ ಮಾಡುತ್ತೆ. ಯಾವುದು? ಸುಂದರ್ಬನ್ ನದಿ ಮುಖಜ ಭೂಮಿಯನ್ನು ನಿರ್ಮಾಣ ಮಾಡುತ್ತೆ. ಈ ಸುಂದರ್ಬನ್ ನದಿ ಮುಖಜ ಭೂಮಿಗೆ ನಾವು ಸುಂದರ್ಬನ್ ಡೆಲ್ಟಾ ಅಂತ ಕರಿತೇವೆ. ಸುಂದರ್ಬನ್ ಡೆಲ್ಟಾ. ಡೆಲ್ಟಾ ಅಂದ್ರ ನದಿ ಮುಖಜ ಭೂಮಿ. ಈ ಸುಂದರ್ಬನ್ ಡೆಲ್ಟಾ ಅಂದ್ರೆ ಸುಂದರ್ಬನ್ ನದಿ ಮುಖಜ ಭೂಮಿ. ಇಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಕಂಡು ಬರ್ತವೆ. ಮ್ಯಾಂಗ್ರೋವ್ ಫಾರೆಸ್ಟ್. ಹೌದಾ? ಮ್ಯಾಂಗ್ರೋವ್ ಫಾರೆಸ್ಟ್ ಅಂದ್ರೆ ಸುಂದರಿ ಗಿಡಗಳು, ಸುಂದರಿ ಅರಣ್ಯ. ಹೌದಾ? ಸುಂದರಿ ಅಂತ ಕರಿತೇವೆ. ಸುಂದರವಾಗಿ ಕಾಣ್ತವೆ. ಈ ಸುಂದರ್ಬನ್ ನದಿ ಮುಖಜ ಭೂಮಿ ಏನಿದೆಯಲ್ಲ ಜಗತ್ತಿನ ಅತಿ ದೊಡ್ಡ ನದಿ ಮುಖಜ ಭೂಮಿ ಸ್ನೇಹಿತರೆ ಇದು. ಹೌದಾ? ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ನದಿ ಮುಖಜ ಭೂಮಿ. ಇಲ್ಲಿ ರಾಯಲ್ ಬೆಂಗಾಲ್ ಟೈಗರ್ ಕಂಡು ಬರ್ತವೆ. ಯಾವುದು? ರಾಯಲ್ ಬೆಂಗಾಲ್ ಟೈಗರ್. ಹೌದಾ? ಈ ಸುಂದರ್ಬನ್ ಡೆಲ್ಟಾದಲ್ಲಿ. ನಂತರ ಈ ನದಿ ಏನ್ ಮಾಡುತ್ತೆ ಅಂದ್ರೆ ಸ್ನೇಹಿತರೆ ಇಲ್ಲಿದಿಂದ ಈ ನದಿ ಎಲ್ಲಿಗೆ ಹೋಗುತ್ತೆ ಅಂದ್ರ ಬಾಂಗ್ಲಾದೇಶಕ್ಕ. ಯಾವ ದೇಶಕ್ಕ? ಬಾಂಗ್ಲಾ. ಹೌದಾ? ಬಾಂಗ್ಲಾದೇಶಕ್ಕೆ. ಈ ಬಾಂಗ್ಲಾದೇಶಕ್ಕೆ ಹೋಗಿ ನಂತರ ಇದು ಏನಂದ್ರ ಇಲ್ಲಿ ಬಂಗಾಳ ಕೊಲ್ಲಿಯನ್ನು ಕೂಡುತ್ತದೆ. ಯಾವ ಕೊಲ್ಲಿ? ಬಂಗಾಳ ಕೊಲ್ಲಿ. ಹೌದಾ? ಬಂಗಾಳ ಕೊಲ್ಲಿ ಕೂಡ್ತು ಬಾಂಗ್ಲಾದೇಶಕ್ಕೆ ಹೋಗಿ. ಹಾಗಾದ್ರೆ ಬಾಂಗ್ಲಾದೇಶಕ್ಕೆ ಹೋದಾಗ ಈ ನದಿಗೆ ಬಾಂಗ್ಲಾದಲ್ಲಿ ಏನಂತ ಕರೆದು ಬಿಡ್ತಾರ ಅಂದ್ರೆ ಸ್ನೇಹಿತರೆ ಪದ್ಮಾ. ಏನಂತ ಕರೀತಾರೆ? ಪದ್ಮಾ ಅಂತ ಕರೆದು ಬಿಟ್ರು. ಬಾಂಗ್ಲಾದೇಶದಲ್ಲಿ ಇದಕ್ಕೆ ಏನಂತ ಕರೆದ್ರು? ಪದ್ಮಾ. ಹೌದಾ? ಬಾಂಗ್ಲಾದವರು ಈ ನದಿಗೆ ಏನಂತ ಕರೆದು ಬಿಡ್ತಾರ ಅಂದ್ರ ಗಂಗಾ ನದಿಗೆ ಪದ್ಮಾ ಅಂತ ಕರೆದು ಬಿಡ್ತಾರೆ. ಹಾಗಾದ್ರೆ ಇನ್ನ ಒಂದು ಈ ನದಿಯ ನಾವು ಒಂದ್ ಸ್ವಲ್ಪ ಇನ್ನ ಒಂದು ಹುಗ್ಲಿ ನದಿ ಇದಕ್ಕೆ ಬಂದು ಕೂಡತ್ತೆ. ಇಲ್ಲಿ ಪಶ್ಚಿಮ ಬೆಂಗಾಳ ಕಡೆ, ಪಶ್ಚಿಮ ಬೆಂಗಾಳದೊಳಗೆ ಯಾವುದು? ಹುಗ್ಲಿ. ಈ ಹುಗ್ಲಿ ನದಿ ಇದಕ್ಕೆ ಬಂದು ಕೂಡತ್ತೆ ಸ್ನೇಹಿತರೆ. ಹಾಗಾಗಿ ನಾ ಹೇಳಿದೆ ನಿಮಗೆ ಹುಗ್ಲಿ ನದಿನೂ ಬಂದು ಇದಕ್ಕ ಕೂಡ್ತು. ಹೌದಾ? ಯಾವುದು? ಹುಗ್ಲಿ. ಹಾಗಾದ್ರೆ ಈ ಹುಗ್ಲಿ ನದಿ ಏನಿದೆಯಲ್ಲ ನಮಗೆ ಪಶ್ಚಿಮ ಬೆಂಗಾಳದ ಕಡೆಗೆ ಪ್ರಮುಖ ನದಿ ಇದು. ಕೋಲ್ಕತ್ತಾದ ಕಡೆಗೆ ಬಂದ ಕೋಲ್ಕತ್ತಾ ಇದು ಏನಿದೆಯಲ್ಲ ಈ
ಕೋಲ್ಕತ್ತಾ ಬಹಳಷ್ಟು ಈ ನದಿಯ ದಡದಲ್ಲಿ ಇದೆ ಅಂತ ನಾವು ಹೇಳ್ತೇವೆ. ಹುಬ್ಳಿ ನದಿಯ ದಡದಲ್ಲಿ ಯಾವುದು ಕೋಲ್ಕತ್ತಾ ನಗರ. ಹಾಗಾಗಿ ಈ ನದಿ ಏನ್ ಮಾಡತ್ತೆ ಅಂದ್ರ ಈ ಹುಬ್ಳಿ ನದಿಯ ದಡದಲ್ಲಿನೇ, ಈ ಭಾಗದಲ್ಲಿನೇ, ಹುಬ್ಳಿ ನದಿಯ ದಡದಲ್ಲಿನೇ ಏನಿದೆ ಅಂದ್ರ ಹಾಲ್ದಿಯಾ ಬಂದರು ಕೂಡ ಇದೆ ಸ್ನೇಹಿತರೆ. ಯಾವುದು? ಹಾಲ್ದಿಯಾ ಬಂದರು. ಹಾಗಾಗಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರ ಈ ನದಿ ಒಳಗ ಜಾಸ್ತಿ ಹಡಗುಗಳನ್ನು ಏನ್ ಮಾಡ್ತಾರ ಅಂದ್ರ ಈ ಉತ್ತರಾಖಂಡ ಕಡೆದಿಂದ ಬರ್ತಂದ್ರ ಭಾಗೀರಥಿ ನದಿ ಒಳಗೆ ಬರ್ತಾವೆ ಹಡಗುಗಳು, ಅಲ್ಲಿದಿಂದ ಗಂಗಾ ನದಿ ಒಳಗೆ ಬರ್ತಾವೆ, ಈ ಗಂಗಾ ನದಿ ಒಳಗೆ ಹಡಗುಗಳು ಬರ್ತಾವೆ. ಹಿಂಗ ಬಂದು ನೆಕ್ಸ್ಟ್ ಆಮೇಲೆ ಈ ಕಡೆದಿಂದ ಕೋಲ್ಕತ್ತಾ ಒಳಗ ಅಥವಾ ಪಶ್ಚಿಮ ಬಂಗಾಳದೊಳಗ ಈ ಹುಬ್ಳಿ ನದಿ ಒಳಗೆ ಬಂದು ಇಲ್ಲಿದಿಂದ ಬೇರೆ ದೇಶಗಳಿಗೆ ಏನಾದ್ರೂ ನಾವು ಹಡಗುಗಳ ಮುಖಾಂತರ ಅಂದ್ರೆ ನದಿ ಒಳಗೆ ಅಡ್ಡಾಡುವಂತ ಸಣ್ಣ ಹಡಗುಗಳು ಇರ್ತಾವೆ, ಆ ಸರಕುಗಳನ್ನು ತಗೊಂಡ್ ಬಂದು ಇಲ್ಲಿ ದೊಡ್ಡ ಹಡಗುಗಳು ನಿಂತಿರ್ತಾವೆ. ಆ ಹಡಗುಗಳೊಳಗ ಸರಕುಗಳನ್ನು ತುಂಬಿ ಕಳಿಸ್ತೇವೆ ಸ್ನೇಹಿತರೆ. ನಿಮ್ಗೆ ಇಷ್ಟೇ ಗೊತ್ತಾಗ್ಬೇಕು. ಏನು ಗೊತ್ತಾಗ್ಬೇಕಂದ್ರ ಸೊ ಈ ಒಳನಾಡಿನ ಜಲಸಾರಿಗೆ ಒಳಗೆ ಯಾವ ಒಳನಾಡಿನ ಜಲಸಾರಿಗೆಯು ಅತಿ ಪ್ರಮುಖವಾಗಿದೆ? ಸೊ ಯಾವ ಒಳನಾಡಿನ ಜಲಸಾರಿಗೆ ಅತಿ ಪ್ರಮುಖವಾಗಿದೆ ಅಂದ್ರೆ ಸ್ನೇಹಿತರೆ ನಮಗೆ ಇಲ್ಲಿ ನಾವು ನೋಡಿದಾಗ ಇಲ್ಲಿ ನೋಡಿ ಯಾವ್ದು ಹೇಳಿದೆ ನಾನು. ಸೊ ಗಂಗಾ, ಭಾಗೀರಥಿ ಮತ್ತು ಹುಬ್ಳಿ ಇದು ಬಹಳಷ್ಟು ಪ್ರಸಿದ್ಧ. ಸೊ ಎಷ್ಟು ಕಿಲೋಮೀಟರ್ ಹೇಳಿದೆ? 1620 ಕಿಲೋಮೀಟರ್ ಉದ್ದ ಇದೆ. ಇದು NW1 ಅಂತ ಹೇಳಿದೆ, ನ್ಯಾಷನಲ್ ವಾಟರ್ ವೇ ನಂಬರ್ 1 ಅಂತ ಹೇಳಿದೆ. ಹೌದಾ? ನ್ಯಾಷನಲ್ ವಾಟರ್ ವೇ ನಂಬರ್ 1 ಅಂತ ಹೇಳಿದೆ ಸ್ನೇಹಿತರೆ. ಸೊ ಹಾಗಾಗಿ ಇದು ನಮಗೆ ಎಲ್ಲಿ ಕಂಡು ಬರ್ತು? ಇಲ್ಲಿ ನೋಡ್ರಿ. ಸೊ ಇದನ್ನ ನೀವು ನೋಡಿದ್ರ ಅಂದ್ರ ನಿಮಗ ಇಮೇಜ್ ಕ್ಲಿಯರ್ ಸಿಗತ್ತೆ. ಹೌದಾ? ಸೊ ಹಾಗಾಗಿ ಈ ಗಂಗಾ ನದಿ ಒಳಗ ನಡೆಯುವಂತ ಒಂದು ಒಳನಾಡಿನ ಜಲಸಾರಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ ಸ್ನೇಹಿತರೆ. ಸೊ ಅದಕ್ಕ ಇಲ್ಲಿ ನಾವು ಸೊ ಈ UP ಇದರೊಳಗ ಈ ಒಳನಾಡಿನ ಜಲಸಾರಿಗೆ ಒಳಗ ಅದಕ್ಕೆ UP ಪ್ರಥಮ ಇದೆ ಒಳನಾಡಿನ ಜಲಸಾರಿಗಳು. ಸೊ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಒಳನಾಡಿನ ಜಲಸಾರಿಗೆ ನಡೆಯುತ್ತಿದೆ ಅಂತ ಅಂದಾಗ UP ಅಂತ ಹೇಳ್ಬೇಕಾಗತ್ತೆ. ಏನಂತ ಹೇಳ್ತೀರಿ? UP. ಹೌದಾ? ಏನಂತ ಹೇಳ್ಬೇಕಾಗತ್ತೆ ನಾವು? UP ಅಂತ ಹೇಳ್ಬೇಕಾಗತ್ತೆ. UP ಒಳಗ ಅತಿ ಹೆಚ್ಚು ಪ್ರಮಾಣದಲ್ಲಿ ಒಳನಾಡಿನ ಜಲಸಾರಿಗೆ ನಡೆಯುತ್ತೆ ಸ್ನೇಹಿತರೆ. ಎದರೊಳಗ? UP. ಹೌದಾ? ಹಾಗಾಗಿ UP ಒಳಗ ಒಳನಾಡಿನ ಜಲಸಾರಿಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ನಡೆಯುವಂತದ್ದು ಇದು ಎಲ್ಲಿ? UP. ನಿಮ್ಮ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಈ ಒಳನಾಡಿನ ಜಲಸಾರಿಗೆ ಗಂಗಾ ನದಿ ಒಳಗೆ ನಡೀತಾ ಇದೆ ಅಂದ್ರೆ ಸ್ನೇಹಿತರೆ ಅಲ್ಲಿ ಇರುವಂತ ಜೀವಿಗಳ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರುವುದಿಲ್ಲ? ಬೀರುತ್ತೆ. ಹೌದಾ? ಸೊ ಈಗ ಈ ಗಂಗಾ ನದಿಯ ಒಳಗ ಏನಿದೆ ಅಂದ್ರ ಈ ಸಾರಿಗೆಯಿಂದ ಸ್ನೇಹಿತರೆ ಇಲ್ಲಿ ಹಡಗುಗಳು ಅಡ್ಡಾಡುವುದರಿಂದ ಒಳಗಡೆಗೆ ಅದರ ಒಂದು ಸೌಂಡಿಗೆ, ಹೌದಾ, ಅದರ ಒಂದು ಸೌಂಡ್ ಆಗಿರಬಹುದು, ಗಂಗಾ ನದಿಯ ನೀರಿನ ಒಂದು ಪೊಲ್ಯೂಷನ್ ಆಗಿರ್ಬೋದು, ಪೊಲ್ಯೂಟೆಡ್ ಆಗಿದೆ ಗಂಗಾ ನದಿಯ ನೀರು. ಹೌದಾ? ಸೊ ಗಂಗಾ ನದಿ ಏನಿದೆ ಅಲ್ಲ ಸ್ನೇಹಿತರೆ, ಈ ಗಂಗಾ ನದಿ ಅಷ್ಟು ಪವಿತ್ರ ಇತ್ತಂದ್ರ ಈಗ ಮೊದಲೆಲ್ಲ ಹೇಳ್ತಿದ್ರು ಹಿರಿಯರು ಹೇಳ್ತಾರೆ, ಅಜ್ಜ ಅಜ್ಜಿಗಳು ಹೇಳ್ತಿರ್ತಾರೆ, ಗಂಗಾ ನದಿ ಒಳಗ ಕಾಶಿಗೆ ಹೋಗ್ರಿ, ಕಾಶಿಗೆ ಹೋಗಿ. ಕಾಶಿಯಲ್ಲಿ ಬರುತ್ತೆ ಉತ್ತರ ಪ್ರದೇಶ್. ಹೌದಾ? ವಾರಣಾಸಿ, ಕಾಶಿ ಅಲ್ಲೇ ಇದೆ. ಕಾಶಿಗ ಯಾಕಂದ್ರ ಒಮ್ಮೆ ಆದ್ರೂ ಕಾಶಿಗೆ ಹೋಗಿ ಬರ್ರಿ, ಅದು ನಮ್ಮ ಪವಿತ್ರ ಸ್ಥಳ ಅಂತ ಹೇಳ್ತಿರ್ತಾರೆ. ಹೌದಾ? ಹಾಗಾದ್ರೆ ಇವತ್ತು ನಾವು ಕಾಶಿಗೆ ಹೋಗಿ ಗಂಗಾ ನದಿ ಒಳಗೆ ನಾವು ಸ್ನಾನ ಮಾಡ್ಕೊಂಡು ಬಂದೇವು ಅಂದ್ರ ಜಗತ್ತಿನಲ್ಲಿ ಇರಲಾರ್ದಂತ ಎಲ್ಲಾ ರೋಗಗಳನ್ನು ಹಚ್ಕೊಂಡ್ ಬರ್ತೇವೆ. ಹೌದಾ? ಅಷ್ಟು ಪೊಲ್ಯೂಟೆಡ್ ಆಗಿದೆ ಸ್ನೇಹಿತರೆ. ಯಾಕಂದ್ರೆ ಪೂಜೆ ಮಾಡುದು ನದಿ ಒಳಗೆ ಹೋಗಿದ್ದು. ಹೌದಾ? ನಮ್ಮ ಅನುಕೂಲಗೋಸ್ಕರ ನಾವು ಪೂಜೆ ಮಾಡ್ಕೊಂಡಿರ್ತೇವೆ, ಎಲ್ಲಾನು ಮಾಡಿರ್ತೇವೆ. ದೇವರೇನ್ ನಮಗೆ ಹೇಳ್ತಾನೇನ್ರಿ, ಹೋಗಿ ನದಿ ಒಳಗೆ ಒಗಿರಿ ಎಲ್ಲಾನು ಅತ್ತ. ಹೂವಿನ ಹಾರ ಎಲ್ಲಿ ನಾವು ಮಾಡಿರ್ತೇವೆ, ಎಲ್ಲಾ ಪೂಜೆಗಳನ್ನು ಸಾಮಾನುಗಳನ್ನು ಹೋಗಿ ನದಿ ಒಳಗೆ ಒಗಿತೇವೆ. ನದಿ ಒಳಗೆ ಒಗದಾಗ ಅಲ್ಲಿನೂ ಒಂದು ಜೀವ ಇರುತ್ತೆ ಅಂತ ನಿಮ್ ತಲೆ ಒಳಗೆ ಇರ್ಲಿ. ಹೌದಾ? ಸೊ ಈಗ ನದಿ ಒಳಗೆ ನಾವು ಒಗದಾಗ ಮೇಲಿನ ಲೇಯರ್ಸ್ ಏನಾಗ್ಬಿಡತ್ತೆ, ಪೂರ್ತಿ ಎಲ್ಲ ಪ್ಲಾಸ್ಟಿಕ್, ಹೂವಿನ ಹಾರು ಎಲ್ಲಾನು ತುಂಬಿಡತ್ತೆ. ಅದು ಕೊಳೆತದಿಂದ ಒಳಗಡೆಗೆ ಸೂರ್ಯನ ಕಿರಣಗಳು ಪ್ರವೇಶ ಮಾಡುವುದಿಲ್ಲ. ಅವಾಗ ಏನಾಗತ್ತೆ, ಒಳಗಡೆಗೆ ಇರುವಂತ ಅಕ್ವೆಟಿಕ್ ಅನಿಮಲ್ಗಳು, ಜಲಚರ ಪ್ರಾಣಿಗಳು, ಅವಕ್ಕೆ ಆಕ್ಸಿಜನ್ ಬೇಕಲ್ಲ, ಅವಕ್ಕೆ ಸೂರ್ಯನ ಕಿರಣಗಳು ಬೇಕಲ್ಲ. ಹಾಗಾದ್ರೆ ಎಲ್ಲಿದಿಂದ ಹೋಗ್ಬೇಕು? ಪಾಲ್ಯೂಟೆಡ್ ವಾಟರ್ ಒಳಗ ಆಕ್ಸಿಜನ್ ಮತ್ತು ಸೂರ್ಯನ ಕಿರಣಗಳು ಹೋಗುವುದಿಲ್ಲ ಸ್ನೇಹಿತರೆ. ಹಾಗಾಗಿ ಅಲ್ಲಿ ಏನಂದ್ರ ಹಲವಾರು ಜೀವಿಗಳು ಸಾಯ್ತಾ ಇರ್ತವೆ. ಹೌದಾ? ಹಲವಾರು ಜೀವಿಗಳು ಏನಾಗ್ತಿರ್ತಾವಂದ್ರ
ಸಾಯ್ತಾ ಇರ್ತಾವೆ. ಸೊ ಅದಕ್ಕ ಆ ಜೀವಿಗಳನ್ನು ನಾವು ಬದುಕಿಸ್ಬೇಕಂದ್ರ ವಿ ಡೋಂಟ್ ವಾಂಟ್ ಟು ಪಾಲ್ಯೂಟ್ ಎನಿ ರಿವರ್ ವಾಟರ್. ಹೌದಾ? ಸೊ ಯಾವುದೇ ನದಿಗಳ ಒಂದು ನೀರನ್ನು ನಾವು ಪೊಲ್ಯೂಟೆಡ್ ಮಾಡಬಾರ್ದು. ಹೌದಾ? ಹಾಗಾದ್ರೆ ಈಗ ನಾವು ಈ ನದಿಯ ನೀರು ಏನಂದ್ರ ಬಹಳಷ್ಟು ಜಾಸ್ತಿ ಪೊಲ್ಯೂಟೆಡ್ ಆಗಿದೆ. ಅದಕ್ಕ ಆ ನದಿ ಒಳಗಿರುವಂತ ಈ ಹಡಗುಗಳು ಅಡ್ಡಾಡುವುದರಿಂದ ಆಗಿರ್ಬೋದು, ನಾವು ಇಂಡಸ್ಟ್ರಿಯಲ್ ವೇಸ್ಟೇಜ್ ಆಗಿರ್ಬೋದು. ಹೌದಾ? ಮತ್ತೆ ಆಮೇಲೆ ಹಲವಾರು ಘನ ತ್ಯಾಜ್ಯಗಳನ್ನು ನಾವು ಹೋಗಿ ಎದಕ್ ಬಿಟ್ಬಿಡ್ತೇವೆ ಅಂದ್ರ ನದಿಗೆ ಬಿಟ್ಬಿಡ್ತೇವೆ. ಅವಾಗ ಈ ನದಿ ಒಳಗೆ ಏನಾಗಿದೆ ಅಂದ್ರೆ ಸ್ನೇಹಿತರೆ, ಗಂಗಾ ನದಿಯ ಡಾಲ್ಫಿನ್ ಅನ್ನುವಂಥದ್ದು, ಯಾವುದು ಗಂಗಾ ಒಂದು ಗಂಗಾ ನದಿ ಇದೆ. ಯಾವುದು? ಈ ಗಂಗಾ ನದಿಯ ಡಾಲ್ಫಿನ್ ಅಂತ ಕರಿತೇವೆ ನಾವು. ಈ ಗಂಗಾ ನದಿಯ ಡಾಲ್ಫಿನ್. ಹೌದಾ? ಗಂಗಾ ನದಿಯ ಡಾಲ್ಫಿನ್ ಏನಾಗಿದೆ ಅಂದ್ರೆ ಸ್ನೇಹಿತರೆ, ಅದು ಅಳಿವಿನಂಚಿನಲ್ಲಿದೆ, ತೀವ್ರ ಅಳಿವಿನಂಚಿನಲ್ಲಿದೆ. ಯಾವುದು? ಗಂಗಾ ನದಿಯ ಡಾಲ್ಫಿನ್ ಇದು ತೀವ್ರ ಅಳಿವಿನಂಚಿನಲ್ಲಿದೆ. ಹಾಗಾಗಿ ಇದು ತೀವ್ರ ಅಳಿವಿನಂಚಿನಲ್ಲಿ ಇರುವುದರಿಂದ ಇದನ್ನ ರೆಡ್ ಡೇಟಾ ಕೆಂಪು ದತ್ತಾಂಶದ ಪುಸ್ತಕ ಒಳಗೆ ದಾಖಲೆ ಮಾಡಿದ್ದಾರೆ. ಹೌದಾ? ಇದರೊಳಗ ಕೆಂಪು ಬುಕ್ ಅಂತ ನಾವು ಕರಿತೇವೆ, ಕೆಂಪು ಬುಕ್ ಅಥವಾ ಕೆಂಪು ಪುಸ್ತಕ. ಅದರಲ್ಲಿ ಏನಂದ್ರೆ ದಾಖಲೆ ಮಾಡಿದ್ದಾರೆ, ರೆಡ್ ಡೇಟಾ ಬುಕ್. ಅದ್ರೊಳಗೆ ಯಾಕೆ ದಾಖಲೆ ಮಾಡ್ತಾರೆ ಅಂದ್ರೆ ಅವು ಈಗ ನೋಡಿ 100% ಆ ಜೀವಿಗಳು ಏನಂದ್ರ 90% ನಶಿಸಿ ಹೋಗಿರ್ತಾವೆ ಸ್ನೇಹಿತರೆ. ಎಷ್ಟು ಪರ್ಸೆಂಟೇಜ್ ಉಳಿದಿರ್ತೈತಿ? 10% ಮಾತ್ರ ಉಳಿದಿರ್ತೈತಿ. ಎಷ್ಟು? 10%. ಈಗ 10% ಉಳಿತಂದ್ರ ಆ 10% ಗಳನ್ನು ನಾವು ಉಳಿಸ್ಬೇಕಾಗತ್ತೆ. ಹೌದಾ? ಅವುಗಳನ್ನು ನಾವು ಉಳಿಸ್ಲಿಕ್ಕಂದ್ರ ನಮಗೂ ಕೂಡ ಒಂದು ದಿನ ಉಳಿಗಾಲ ಇಲ್ಲ. ಸೊ ಅದಕ್ಕೆ ಕೆಲವೊಬ್ರು ತಜ್ಞರು ಹೇಳ್ತಾರೆ, ವೆನ್ ದೇರ್ ಇಸ್ ನೋ ಹನಿ ಬೀಸ್ ಆನ್ ದಿ ಅರ್ತ್ ಸರ್ಫೇಸ್, ದೇರ್ ಇಸ್ ನೋ ಹ್ಯೂಮನ್ ಬೀಯಿಂಗ್ಸ್ ಆನ್ ದ ಅರ್ತ್ ಸರ್ಫೇಸ್. ಸೊ ದಿಸ್ ಇಸ್ ದ ಕ್ಲಿಯರ್ ಕಟ್ ಟ್ರೂ ಸ್ಟೇಟ್ಮೆಂಟ್. ಭೂಮಿಯ ಮೇಲೆ ಯಾವಾಗ ಈ ಜೇನಿನ ನೊಣಗಳು ಇರುವುದಿಲ್ಲವೋ ಆವಾಗ ಈ ಭೂಮಿನೂ ಕೂಡ ನಶಿಸಿ ಹೋಗ್ಬಿಡತ್ತೆ. ಇದರ ಮೇಲೇನೂ ಕೂಡ ಯಾವುದೇ ಜೀವಿಗಳು ಇರುವುದಿಲ್ಲ, ಮನುಷ್ಯರು ಕೂಡ ಇರುವುದಿಲ್ಲ. ಯಾಕಂದ್ರೆ ಒಂದು ಹನಿ ಬೀ ಸ್ನೇಹಿತರೆ, ಒಂದು ಜೇನಿನ ನೊಣ ಒಂದು ಹನಿ ಅಂದ್ರ ಒಂದು ಜೇನುತುಪ್ಪ ಒಂದು ಹನಿ ರೆಡಿ ಮಾಡ್ಬೇಕಂದ್ರ 108 ಹೂಗಳಿಂದ ಮಕರಂದನ್ನು ಹೀರ್ಕೊಂಡು ಬರುತ್ತೆ. ಹೌದಾ? ಆಮೇಲೆ ಒಂದು ಹನಿ ಜೇನುತುಪ್ಪವನ್ನು ರೆಡಿ ಮಾಡುತ್ತೆ. ಈಗ ಅವು ಇಲ್ಲ ಅಂದ್ರ ಅವು ಯಾಕೆ ಸತ್ತು? ಆ 108 ಸಸ್ಯವರ್ಗಗಳು ಇಲ್ಲ, ಅದಕ್ಕೆ ಅವು ಸತ್ತು, ಆಹಾರ ಸಿಗ್ಲಿಲ್ಲ. ಆ ಸಸ್ಯಗಳ ಮೇಲೇನೂ ಕೂಡ ನಾವು ಕೂಡ ಅವಲಂಬಿತವಾಗಿರ್ತೇವೆ. ಅದರೊಳಗ ನಾವು ತಿನ್ನುವಂತ, ಈಗ ನಾವು ಕೆಲವೊಬ್ರು ವೆಜಿಟೇರಿಯನ್ ಇರ್ತೇವೆ. ಹೌದಾ? ನಾವು ಕೂಡ ತಿಂತಿರ್ತೇವೆ. ಸೊ ಅಂಥವು ಯಾವ ಸಿಗ್ಲಿಲ್ಲಕಂದ್ರ ನಾವು ಕೂಡ ಸಾಯ್ತೇವೆ ಸ್ನೇಹಿತರೆ. ಅದಕ್ಕೆ ಏನಂದ್ರ ಇವುಗಳನ್ನು ನಾವು ಪ್ರೊಟೆಕ್ಟ್ ಮಾಡಬೇಕಾಗಿದೆ. ಒಂದಕ್ಕೊಂದು ಬಹಳಷ್ಟು ಲಿಂಕ್ ಆಗತ್ತೆ ಇವೆಲ್ಲ. ಹೌದಾ? ಹಾಗಾಗಿ ಗಂಗಾ ನದಿಯಲ್ಲಿ ಇರುವಂತಹ ಡಾಲ್ಫಿನ್ ಅಲ್ಲಿ ಹಡಗುಗಳನ್ನು ಅಡ್ಡಾಡುವುದರಿಂದ ಅದರ ಸೌಂಡ್ ಅದಕ್ಕೆ ಕೇಳ್ತಂದ್ರ ಅದನ್ನು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳುತ್ತೆ, ಸಾಯುತ್ತೆ. ನಿಮಗೆ ಗೊತ್ತಿಲ್ಲ, ಕೆಲವೊಂದ್ ಸರ್ತಿ ಮೀನುಗಳು ಆತ್ಮಹತ್ಯೆ ಮಾಡ್ಕೋತಾವೆ. ಹೌದಾ? ಆತ್ಮಹತ್ಯೆ ಮಾಡ್ಕೊಂಡು ಯಾವ ರೀತಿ ಹೊರ ಬರ್ತಾವೆ? ಸಾಗರ ಒಳಗೆ ನದಿಯ ತೀರದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಅವಕ್ಕೆ ತಿಳುವಳಿಕೆ ಇರುತ್ತೆ, ಅವಕ್ಕೂ ಜೀವನ ಏನಾಗಿರ್ತೈತಿ. ಸೊ ಸಾಕೇನ ಆಗಿರಂಗಿಲ್ಲ. ಬಟ್ ಏನಂದ್ರ ತಿಮಿಂಗಲಗಳು ನೋಡ್ರಿ ನೀವು, ಸಮುದ್ರ ಮತ್ತು ಸಾಗರದ ಕಡೆಗೆ ಕೆಲವೊಂದು ಹೊರಗೆ ಬರ್ತಾವೆ, ಅಲೆಗಳ ಮುಖಾಂತರ ಹೊರಗೆ ಬಂದು ಒಳಗಡೆ ಹಾಕಿದ್ರು ಹೋಗಂಗಿಲ್ಲ. ಸೊ ಮೀನುಗಳಲ್ಲಿನೂ ಅದೇ ರೀತಿ ಇರುತ್ತೆ ಸ್ನೇಹಿತರೆ. ಸೊ ಅದಕ್ಕ ಈ ಪಾಲ್ಯೂಷನ್, ಹಾಗಾಗಿ ಇಲ್ಲಿ ನಮಗೆ ಇದು ಪ್ರಮುಖ ಒಂದು ಏನಂದ್ರ ಈ ಗಂಗಾ ನದಿದು ನ್ಯಾಷನಲ್ ವಾಟರ್ ವೇ ನಂಬರ್ 1 ಇದು. ಹೌದಾ? ನಿಮ್ ತಲೆ ಒಳಗ ಇಷ್ಟೇ ಇರ್ಬೇಕು ಸ್ನೇಹಿತರೆ, ನ್ಯಾಷನಲ್ ವಾಟರ್ ವೇ ನಂಬರ್ 1 ಯಾವುದು? ಗಂಗಾ ನದಿ, ಭಾಗೀರಥಿ ನದಿ ಮತ್ತು ಹುಬ್ಳಿ ನದಿ. ಇದು 1420 ಕಿಲೋಮೀಟರ್ ಇದೆ. ಸೊ ಇದು ಎಲ್ಲಿ ನಡೆಯುತ್ತದೆ ಇದು? ಸೊ ಈ ಗಂಗಾ ನದಿ ಎಲ್ಲಿಂದ ಹುಟ್ಟು ಬಂತು? ಗಂಗೋತ್ರಿ 2 ಮೂಲದಿಂದ, ಅಲ್ಕಾನಂದ ಮತ್ತು ಭಾಗೀರಥಿಯಿಂದ. 2 ಎಲ್ಲಿ ಕುಡಿದು? ದೇವಪ್ರಯಾಗ, ಉತ್ತರಾಖಂಡದ ತೀರ. ನಂತರ ಈ ನದಿ ಗಂಗಾ ನದಿ ಆಯ್ತು, ಯುಪಿ, ಬಿಹಾರ್, ಪಶ್ಚಿಮ ಬೆಂಗಾಲ್ ಮುಖಾಂತರ ಹರಿದು ಬಂತು. ನಂತರ ಅಲ್ಲಿದಿಂದ ಏನಂದ್ರ ಬಾಂಗ್ಲಾದೇಶಕ್ಕೆ ಹೋಗತ್ತೆ. ಬಾಂಗ್ಲಾದೇಶದಲ್ಲಿ ಇದಕ್ಕೆ ಪದ್ಮ ಅಂತ ಕರೀತಾರೆ. ನೆಕ್ಸ್ಟ್ ಇದು ಬಂಗಾಳ ಕೊಲ್ಲಿಯನ್ನು ಹೋಗಿ ಸೇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಈ ನದಿಗೆ ಹುಬ್ಳಿ ನದಿ ಅನ್ನುವಂಥದ್ದು ಬಂದು ಕೂಡುತ್ತೆ ಕೋಲ್ಕತ್ತಾದಲ್ಲಿ. ಇದು ಅತ್ಯಂತ ಬಹಳಷ್ಟು ಪ್ರಸಿದ್ಧ ನದಿ ಇದು. ಯಾವ್ದಂದ್ರ ಹುಬ್ಳಿ ನದಿ. ಯಾಕಂದ್ರೆ ಈ ನದಿಯ ದಡದಲ್ಲಿ
ಹಾಲ್ದಿಯಾ ಬಂದರು ಇದೆ. ಹಾಗಾಗಿ ಈ ಗಂಗಾ ನದಿ ಒಳಗ ಜಾಸ್ತಿ ಹಡಗುಗಳು ಅಡ್ಡಾಡ್ತಾವೆ, ಗಂಗಾ, ಹುಗ್ಲಿ ಮತ್ತು ಭಾಗೀರಥಿ ಒಳಗ. ಅದಕ್ಕ ಈ ನದಿ ಏನಂದ್ರ ಹಡಗುಗಳು ಅಡ್ಡಾಡಿರ್ಬಹುದಾಗಿರ್ಬೋದು, ಡ್ರೈನೇಜ್ ವೇಸ್ಟೇಜ್ ಆಗಿರ್ಬೋದು, ಕಾರ್ಖಾನೆಗಳದಾಗಿರ್ಬೋದು, ಅವೆಲ್ಲ ಈ ನದಿ ಒಳಗೆ ಬಿಡುವುದರಿಂದ ಇಲ್ಲಿರುವಂತ ಜೀವಿಗಳಿಗೆ ಏನಾಗ್ತಾ ಇದೆ ಅಂದ್ರೆ ತೊಂದರೆ ಆಗ್ತಾ ಇದೆ. ನಮಗ ನ್ಯಾಷನಲ್ ವಾಟರ್ ವೇ ನಂಬರ್ 1 ಒಳಗ ಪ್ರಥಮ ಸ್ಥಾನ ಯಾವ್ದಿದೆ ಅಂತ ನಮಗೆ ಗೊತ್ತಾಗ್ಬೇಕು. ಯಾವ್ದಿದೆ? UP ಇದೆ. ಸೊ ನೆಕ್ಸ್ಟ್, ಸೊ ಇದು ಆದ ನಂತರ ನೆಕ್ಸ್ಟ್ ನಮಗೆ ಇದು ಈ ಒಳನಾಡಿನ ಜಲಸಾರಿಗೆ ಮತ್ತೆ ಇದರೊಳಗೆ ನಡೆಯುತ್ತೆ ಅಂದ್ರೆ ಸ್ನೇಹಿತರೆ ಬ್ರಹ್ಮಪುತ್ರ ನದಿ ಅಂತ ಬರುತ್ತೆ. ಯಾವುದು? ಬ್ರಹ್ಮಪುತ್ರ. ಹೌದಾ? ಬ್ರಹ್ಮಪುತ್ರ. ಯಾವುದು? ಬ್ರಹ್ಮಪುತ್ರ ಅನ್ನುವಂತ ನದಿ ಬರುತ್ತೆ, ಬ್ರಹ್ಮಪುತ್ರ. ಸೊ ಈ ಬ್ರಹ್ಮಪುತ್ರ ನದಿ ಒಳಗೂ ನಾವು ಇದನ್ನು ಚೆನ್ನಾಗಿ ನಾವು ಡಿಸ್ಕಷನ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಈ ಬ್ರಹ್ಮಪುತ್ರ ನದಿ ಒಳಗೆ ನಾವು ಇದನ್ನು ನೋಡಿದಾಗ ಈ ಬ್ರಹ್ಮಪುತ್ರ ನದಿ ಎಲ್ಲಿ ಹುಟ್ಟುತ್ತೆ, ಎಲ್ಲಿಂದ ಬರುತ್ತೆ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಬೇಕಾಗತ್ತೆ. ಹಾಗಾಗಿ ಇದನ್ನು ನಾವು ಡಿಸ್ಕಷನ್ ಮಾಡ್ಬೇಕಂದ್ರ ಈ ಬ್ರಹ್ಮಪುತ್ರ ನದಿ ಒಳಗೆ ಬರುವಂತದ್ದು NW2 ಅಂತ ಕರಿತೇವೆ. ಯಾವ್ದಂತ ಕರಿತೇವೆ? NW2. NW2 ಅಂದ್ರ ನ್ಯಾಷನಲ್ ವಾಟರ್ ವೇ ನಂಬರ್ 2. ಹೌದಾ? ಈ NW2 ಬ್ರಹ್ಮಪುತ್ರ ನದಿ ಒಳಗಿರುವಂತ NW2 ಬ್ರಹ್ಮಪುತ್ರ ನದಿ ಒಳಗಿರುವಂತ ಇದು ಎಷ್ಟು ಕಿಲೋಮೀಟರ್ ಆಗಿದೆ ಅಂದ್ರೆ ಸ್ನೇಹಿತರೆ ನಾವು ಹೇಳಬಹುದು ಇದು 820 ಕಿಲೋಮೀಟರ್ ವರೆಗೆ ನಮಗೆ ಕಂಡು ಬರುತ್ತೆ. ಹೌದಾ? ವಿ ಕ್ಯಾನ್ ಸಿ ದಟ್ 820 ಕಿಲೋಮೀಟರ್ ವರೆಗೆ ನಮಗೆ ಕಂಡು ಬರುತ್ತೆ. ಇದಕ್ಕೆ ನಾವು ಎರಡನೆಯ ಅತಿ ಬಿಜಿಯೆಸ್ಟ್ ನದಿ ಅಂತ ಕರಿತೇವೆ ಒಳನಾಡಿನ ಜಲಸಾರಿಗಳು. ಎಷ್ಟನೇದು? ಬ್ರಹ್ಮಪುತ್ರ ನದಿ ಎರಡನೆಯ ಬಿಜಿಯೆಸ್ಟ್ ನದಿ ಆಗಿದೆ ಸ್ನೇಹಿತರೆ. ಎಷ್ಟನೇದು? ಎರಡನೆಯ ಬಿಜಿಯೆಸ್ಟ್ ನದಿ ಯಾವುದು? ಬ್ರಹ್ಮಪುತ್ರ. ಸೊ ಇದನ್ನು ಕೂಡ ನಾನು ಮ್ಯಾಪ್ ತೆಗೆಯೋದು ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಎಲ್ಲಿದಿಂದ ಬ್ರಹ್ಮಪುತ್ರ ನದಿ ಬರುತ್ತೆ, ಎಲ್ಲಿಗೆ ಹೋಗುತ್ತೆ ಅದನ್ನ ನಾವು ನೋಡೋಣ. ನೆಕ್ಸ್ಟ್ NW3 ಅಂತ ಬರುತ್ತೆ, ಅದು ಎಲ್ಲಿ ಬರುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಇದು ಆದ ನಂತರ ಭಾರತ ದೇಶ ಆದ ನಂತರ ಜಗತ್ತಿನಲ್ಲಿ ಯಾವ್ಯಾವ ನದಿಗಳಲ್ಲಿ ಒಳನಾಡಿನ ಜಲಸಾರಿಗೆ ನಡೆಯುತ್ತೆ, ಯಾವ ನದಿಗಳು ಇಂಪಾರ್ಟೆಂಟ್ ಇದಾವೆ ಅಂತ ಅದನ್ನು ಕೂಡ ನಾವು ಮ್ಯಾಪ್ ತೆಗೆಯೋದು ಮುಖಾಂತರ ಜಗತ್ತಿನಲ್ಲಿನೂ ಕೂಡ ನಾವು ನೋಡೋಣ. ಸೊ ಯಾಕಂದ್ರೆ ನಾ ಯಾವ ರೀತಿ ಮ್ಯಾಪ್ ತೆಗಿತೀನಲ್ಲ ನೀವು ಕೂಡ ಅದೇ ರೀತಿ ವರ್ಕ್ ಮಾಡಿದ್ರಂದ್ರ ಬಹಳಷ್ಟು ಅನುಕೂಲ ಆಗತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಮ್ಮ ಧಾರವಾಡದಲ್ಲಿ ಹೋಗುವಾಗ ಗಾಡಿ ಮ್ಯಾಗ ಕೆಲವೊಂದು ಸ್ಟೂಡೆಂಟ್ಗಳು ಇಲ್ಲಿನೂ ಕೇಳ್ತಿರ್ತಾರೆ ಕ್ಲಾಸ್, ಅವ್ರು ಕೈ ಮಾಡ್ತಿರ್ತಾರೆ, ಸರ್ ನಿಂದರಿ ಬಂದೇವತ್ ಬರ್ತಾರೆಪ್ಪ ಸರ್, ನಿಮ್ ನೋಟ್ಸ್ ನಾವು ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೇವೆ ಸರ್, ಕ್ಲಾಸ್ ಚೆನ್ನಾಗಿ ನಡೀತಾ ಇದೆ, ಸೊ ಇನ್ನೂ ನಮಗೆ ಚೆನ್ನಾಗಿ ಹೇಳಿಕೆ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಿರ್ತಾರೆ. ಅವ್ರ ಸಲಹೆಗಳನ್ನು ನಾವು ತಗೋತಿರ್ತೇವೆ. ಅದರ ಮುಖಾಂತರ ನಾವು ನಿಮಗೂ ಕೂಡ ಏನಂದ್ರೆ ಬೆಸ್ಟ್ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಸೊ ಯಾಕಂದ್ರೆ ನೀವು ನೋಡಿ ಕ್ವಶನ್ಸ್ ಬಂದೇ ಬರುತ್ತೆ, ಮುಂದೆನೂ ಬರುತ್ತೆ, ಹಿಂದೆನೂ ಬಂದಿರ್ತಾವೆ, ಸೊ ನಾಳೆನೂ ಬರ್ತಾ ಇರ್ತಾವೆ. ಅದಕ್ಕ ಅವುಗಳನ್ನು ನೀವು ಏನಂದ್ರೆ ನಾವು ಏನ್ ಹೇಳ್ತೇವಲ್ಲ ಅದನ್ನ ಚೆನ್ನಾಗಿ ನೋಟ್ ಮಾಡ್ಕೊಳ್ಳೋದ್ ಮುಖಾಂತರ ಇವುಗಳನ್ನು ನೀವು ನೆನಪಿಟ್ಕೊಂಡ್ರೆ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಸೊ ಟುಡೇ ವಿ ವಾಂಟ್ ಟು ಸ್ಟಾಪ್ ಹಿಯರ್. ಇನ್ ನೆಕ್ಸ್ಟ್ ಕ್ಲಾಸ್ ಅಗೇನ್ ವಿ ವಾಂಟ್ ಟು ಡಿಸ್ಕಸ್ NW ನಂಬರ್ 2. ಹೌದಾ? ಓಕೆ ದೆನ್ ಹ್ಯಾವ್ ಎ ನೈಸ್ ಡೇ. ಬಾಯ್.